ಹ್ಮ್ ಜಗತ್ತಿನ ವಸ್ತುಗಳಿಂದ ಸುಖ ಹೊಂದಿದವರು ಒಬ್ಬರದ ಗಳಿಸಿದವರು ಇದೆ, ಬಹಳಷ್ಟು ಗಳಿಸಿದವರು ಆರಾಮದಾನ ನೋಡ್ರಿ ಅವ್ರು. ಏನು ವಿಷಯಗಳನ್ನು ಗಳಿಸುವ ಸಂಬಂಧ ಹೊಂದಿರುವ ಒಂದು ಕರ್ಮವನ್ನು ಮಾಡೇ ಮಾಡ್ತಾನೆ ಮಾನವ. ಕರ್ಮಜಾಲದೊಳಗೆ ಸಿಕ್ಕೊಂಡು ಹಂಗೆ ಒದ್ದಾಡ್ತಾನಂತ. ಏನು ಕರ್ಮದಿಂದ ಬಂಧನನ ಆಕೈತಿ ಹೊರತು ಅದರಿಂದ ಮುಕ್ತಿ ಅಂತ ಸಾಧ್ಯನೇ ಇಲ್ಲ. ಮತ್ತು ಕರ್ಮಗಳನ್ನು ಮಾಡ್ತಾನೆ, ಅದಕ್ಕೆ ತಕ್ಕಂಗೆ ಜನ್ಮಗಳನ್ನು ಧಾರಣ ಮಾಡ್ಬೇಕಾಗೈತಿ. ಮಾಡಿದ ಕರ್ಮ ಹೆಂಗಿರ್ತೈತಿ ಹೆಂಗೆ ನಮ್ಮ ಸ್ಥಿತಿಗತಿಗಳಿಗೆ ನಾವು ಮಾಡಿದ ಕರ್ಮನ ಕಾರಣ. ಈಗಿನ ಸ್ಥಿತಿಗತಿಗಳಿಗೆ ಹಿಂದೆ ಮಾಡಿದ ಕರ್ಮ, ಈಗೇನು ಮಾಡ್ತೀಯಲ್ಲ ಅದು ಮುಂದೆ ಅದು ಕಾರಣ ಆಕೈತಿ. ಈಗ ಮಾಡಿದ್ದು ಮುಂದೆ ಬರ್ತೈತಿ. ಈಗ ಏನು ಉಂಟಿಯಲ್ಲ ಅದು ಹಿಂದೆ ಹಿಂದೆ ಮಾಡಿದ್ದ ಅದು ಉಣ್ಣಲ್ಲೇ ಉಳಿದದ್ದು ಅದು ಸಂಚಿತ ಕರ್ಮಕ್ಕೆ ಜಮಾ ಆಕತಿ. ಅಕಸ್ಮಾತ್ ಏನೋ ಶರೀರ ಪಾತ ಆತಪ್ಪ, ನಮಗೆ ಬಾಕಿ ಹಂಗೆ ಇರ್ತದೆ ಸಂಚಿತ ಕರ್ಮ. ಅದನ್ನು ಊಟ ಮಾಡಲಿ ಅದು ಹೋಗೋದಿಲ್ಲ. ನೀ ಜ್ಞಾನ ಆದರೂ ಸುಧಾ ನೀನು ಅದು ಮುಂದೆ ಬಿಡ್ಬೇಕು. ಪರಬ್ರಹ್ಮವನ್ನು ಪ್ರತ್ಯಕ್ಷ ಕಂಡರು ಪ್ರಾರಬ್ಧ ಮಾತ್ರ ಬಿಡೋದು. ನೂರಾರು ದೃಷ್ಟಿಗೆ ಮತ್ತು ಅವನ ದೃಷ್ಟಿಗೆ ಯಾವಾಗ ಪೂರ ನಾಶ ಆಗುತ್ತೆ. ಧ್ಯಾನ ಆದ್ಮೇಲೆ ಸಂಚಿತ ಆಗಾಮಿ ಪ್ರಾರಬ್ಧ 3 ಕರ್ಮಗಳು ನಾಶ ಆಗುತ್ತೆ. ನೂರಾರು ದೃಷ್ಟಿಯೊಳಗೆ ಅಷ್ಟೇ. ಆದರೆ ಅವನ ದೃಷ್ಟಿಯೊಳಗೆ ಯಾವಾಗ ಜ್ಞಾನಿಗೆ ಯಾವ ಕರ್ಮಗಳ ಕಾಟನೂ ಇಲ್ಲ. ನಿಜವನ್ನು ತಿಳಿದ ಮ್ಯಾಗ ಆವ ಕರ್ಮದ ಕಾಟ, ಭಜನೆಯಿಂದ ಆವ ಪುಣ್ಯದ ಒಡಗೂಟ. ಅವಶ್ಯಕತೆ ಇಲ್ಲ ಅವನಿಗೆ. ಏನು ಏನು ಮಾಡಿದಿ ಸುಮ್ಮನೆ ಹಾಕೊಂಡ್ರು. ಹಿಂದಿನ ಜನ್ಮದಾಗ ಏನೋ ದೋಷ ಐತಂದ್ರೆ ಹಿಂದಿನ ಜನ್ಮದಾಗ ಏನಾರು ಮಾಡಿ ಸುಮ್ಮನೆ ಇದೆ ಅಂದ್ರೆ ಏನು ಯಾರು ಏನಾರು ನಮ್ಗೆ ಅಪಮಾನಗಳು ಇವೆಲ್ಲ ನಮ್ಮ ತೊಂದರೆಗಳು ಯಾಕೆ ಬರ್ತಾವಂದ್ರೆ ಹಿಂದಿನ ಜನ್ಮದ ಕರ್ಮಗಳು. ಯಾವ ರೂಪದಿಂದ ಬರ್ತಾವ? ಮಕ್ಕಳ ರೂಪದಿಂದ, ಗಂಡರ ರೂಪದಿಂದ, ಅಣ್ಣ ತಮ್ಮರ ರೂಪದಿಂದ, ಯಾವ್ದಾರ ರೂಪದಿಂದ ನಮಗೆ ಬರ್ತಾವಂದ್ರೆ ನಾವು ಹಿಂದಿನ ಜನ್ಮದ ಅದಾವ ವಿಧಿ ಬೆನ್ನು ಹತ್ತೈತಿ ನಮಗಂತ. ಹಿಂದೆ ಮಾಡಿದ ಕರ್ಮಕ್ಕನ ವಿಧಿ ಅಂತಾರೆ. ವಿಧಿ ಬೆನ್ನು ಹತ್ತೈತಪ್ಪ ನಮಗಂತಾರಲ್ಲ. ಏನು ವಿಧಿ ಕಾಡತೈತಪ್ಪ ಇದಕ್ಕೆ ಅಂತಾರೆ. ಕರ್ಮ ವಿಧಿ ಅಂದ್ರೆ ಕರ್ಮನ ಅದಕ್ಕೆ ಕಾಡ್ತೈತಿ, ಹಿಂದಿನ ಕರ್ಮ. ಅದನ್ನ ಏನು ಮಾಡೋಕ್ಕಾಗಲ್ಲ, ತಪ್ಪಿಸ್ಕೊಳಕ್ಕಾಗಲ್ಲ. ಕರ್ಮದ ಕಾಟ ಅದನ್ನು ಅನುಭವಿಸತಿ ಇರೋದು, ಬೇರೆ ಪರಿಹಾರ ಅದಕ್ಕಿಲ್ಲ. ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರವೂ ಅದಕ್ಕಿಲ್ಲ. ಐತೆ ಅಂದರೆ ಎಂತೆಂಥವ್ರು ನೋಡಿ ಯಾಕೆ ತಿರುಗಿದ್ರೆ ಹೌದಿಲ್ಲ. ತಿರುಗಿ ಸಾಹಸಗಳಿನಿ ರಾಮನಳ ಪಾಂಡವ ಬೇಕಾದಂಥ ಜ್ಞಾನಿಗಳದಾನಂದ್ರೆ ಸುಧಾ ತಿರ್ಗಾಕಷ್ಟಿಲ್ಲ. ಅಡವಿ ತಿರುಗಿದ್ರು, ಸುಡುಗಾಡ್ಕಾದ್ರು, ಆದರೂ ಬಿಡಲಿಲ್ಲ. ವಿಧಿ ವಿಲಾಸ ಕರ್ಮದ ಆಟ ಯಾರನ್ನೂ ಬಿಡೋದಿಲ್ಲ. ಅಡವಿ ಸುಡುಗಾಡ್ಕಾಯಕಷ್ಟ ಮಾಡಿದ ಕರ್ಮ ಯಾರನ್ನೂ ಬಿಡೋದಿಲ್ಲ. ಅದಕ್ಕೆ ಕರ್ಮಜಾಲದ ಸಿಕ್ಕೊಂಡ್ರೆ ಅದರಿಂದ ನಾವು ಸುಖ ಶಾಂತಿ ಎಂದೂ ಸಿಗೋದಿಲ್ಲ. ಅದಕ್ಕೆ ಜ್ಞಾನವನ್ನು ಮಾಡ್ಕೊ. ನೀ ಮಾಡವನು ಅಲ್ಲ, ಉಣ್ಣವನು ಅಲ್ಲ. ಯಾವ್ದಾರು ಮಾಡಿದ್ದೈತಿ, ಯಾವ್ದಾರು ಉಂಟಿದ್ದೈತ. ಕರ್ಮವನ್ನು ಮಾಡವ ನಾನು, ಅದನ್ನು ಉಣ್ಣವ ನಾನು ಅಂತ ಇದನ್ನು ಗಟ್ಟಿ ಹಿಡ್ಕೊಂಡು ಕುಂತಿ ಜೀವಭಾವ. ಇದನ್ನು ಕೈ ಬಿಡೋದನ್ನು ಆತ್ಮಭಾವದೊಳಗೆ ನಿಲೆಯಾಗಿ ನಿಲ್ಲ. ನೀನು ಯಾರು, ನಿನ್ನ ನಿಜ ಸ್ವರೂಪದ ಯಾವುದು ಅನ್ನೋದನ್ನು ಎಚ್ಚರಗೊಳಿಸೋರ ಹತ್ರ ಹೋಗು ಅಂದ್ರೆ ಎಚ್ಚರಗೊಳಿಸ್ತಾರೆ. ನೀನು ಹೊಳಿಲಿಲ್ಲ ಅಂದ್ರೆ ಅವರು ನೆನಪಿಗೆ ತಂದು ಕೊಡ್ತಾರೆ. ಸ್ವತಃ ನೀನ ಮಾಡ್ಕೊಂಡ್ರಂತ ಭಾಳ ಚಲೋ. ಸ್ವತಃ ವಿಚಾರ ಮಾಡೋ ಸಾಮರ್ಥ್ಯ ಇಲ್ಲದಕ್ಕಲ್ಲ ಅಲ್ಲಿ ಹೋಗಿ ಕೇಳೋದು. ಹೌದಿಲ್ಲ, ಕೇಳೋದು ಸ್ವಂತ ಬಂಡವಾಳ ಇದರಿಂದ ಇತ್ತಂದ್ರೆ ಆಗ್ಬೋದು. ಹೌದಿಲ್ಲ, ಸ್ವತಃ ವಿಚಾರ ಮಾಡ್ಯಾರ. ಮೊಟ್ಟ ಮೊದಲಿಗೆ ಬ್ರಹ್ಮನಿಷ್ಠ ಗುರು ಯಾರಿದ್ರು? ಸ್ವಂತ ವಿಚಾರ ಮಾಡ್ಯಾರಿಲ್ಲ ಅವರು. ದಕ್ಷಿಣಾಮೂರ್ತಿಗೆ ಗುರು ಯಾರಿದ್ರು? ಆದಿಗುರು ದಕ್ಷಿಣಾಮೂರ್ತಿ ಅಂತೀರಿಪ್ಪ. ಹೌದಿಲ್ಲ, ಮೊಟ್ಟ ಮೊದಲಿಗೆ ಗುರು ಯಾರು ಅಂದ್ರೆ ದಕ್ಷಿಣಾಮೂರ್ತಿ ಅಂತೀವಿ. 5 ವರ್ಷ ತಾವಿದ್ದ. ಅವಾಗ ಗುರು ಯಾರಿದ್ರು? ಅರುವ ಗುರು.
ಇದ್ರ ಸಂಬಂಧ ಶಾಲೆ ಒಳಗಿದ್ದಾಗ ಕೇಳ್ಕರ್ ಮತ್ತು ಕೇರ್ ಅಂತ ಬರ್ತಿದ್ರು. ಫೋಟೋ ಇದರ ಸ್ಟುಡಿಯೋದ ಕೇಳ್ಕರ್ ಅಂತೇಳಿ ಕೇರ್ ಕೇರ್ ಸಾಹೇಬ್ರ ಅಣ್ಣ ಬಾಂಬು ಪಂಡಿತ್ ಕೇರ್, ಹಾಂ ಪಂಡಿತ್ ಕೇರ್ ಅವರು ಬಂದ ಕೇಳ್ಕರ್ ವಾದಿಸ್ತಿದ್ರು. ಇಲ್ರಿ ಸಾಮಾನ್ಯ ಏನ್ರಿ ಏನು ಅಂತೀರಿ ಅಜ್ಜಾರ, ಎಲ್ಲರಿಗೆ ಅವಶ್ಯ ಗುರು ಬೇಕು ಅಂತ. ಬೇಕಂದ್ರೆ ಇಟ್ಕೋರು ಅಂತ. ಯಾರು ಬೇಡ ಅಂತಾರೆ ನಿನಗೆ? ಬೇಕಂದ್ರೆ ಇಟ್ಕೋ, ಎಲ್ಲರಿಗೆ ಅನ್ವಯಿಸಕ್ಕೆ ಹೋಗ್ಬೇಡ, ಎಲ್ಲಾರನ್ನೂ ತಗೊಳಕ್ ಹೋಗ್ಬೇಡ, ಹೌದಿಲ್ಲ? ಇನ್ನು ಗುರು ಬೇಕಂದ್ರೆ ಇಟ್ಕೋ. ಎಲ್ಲರಿಗೂ ಬೇಕ್ರಿ ಅಂತ, ಎಲ್ಲಾರು ಗೋಡಿ ನಿನಗೆ ಅದಕ್ಕೆ ಬೇಕಾಯ್ತು. ನಿನಗೆ ಬೇಕಂದ್ರೆ ಇಟ್ಕೋ, ಹೌದಿಲ್ಲ? ಅದಕ್ಕೆ ಮೊದಲಿಗೆ ಸ್ವಂತ ತನ್ನ ಅರುವ ಗುರು ಅಂತ. ಅದರ ಅರಿವಿನ ಎಚ್ಚರಿಕೆಯನ್ನು ನಾವು ಹೊಂದಬೇಕಾಗಿದೆ. ಅರಿವಿನ ಕುರುವನ್ನು ಗುರುತಿಸಲಾರದ ಮರೆತಿಯ ಮನುಜನಿಗೆ. ಅವಾಗ ಅವಾಗ ಮರ್ತ ಅದನ್ನ ಅರ್ಥವಾಗ ಅವಶ್ಯಕತೆ ಏನಿಲ್ಲ, ಯಾವ ಗುರುವಿನ ಅವಶ್ಯಕತೆ ಇಲ್ಲ. ನ ಗುರು ನ ಶಿಷ್ಯ, ಯಾವ ಗುರುನೂ ಇಲ್ಲ ಶಿಷ್ಯನೂ ಇಲ್ಲ ಜ್ಞಾನದಲ್ಲಿ ಅಂತ. ರಮಣರಿಗೆ ಯಾರು ಗುರು ಇದ್ದಿದ್ದಿಲ್ಲ, ಹೌದಿಲ್ಲ? ಬುದ್ಧಗೆ ಯಾವ ಗುರುನೂ ಇಲ್ಲ, ಸ್ವಂತ ಕಂಡುಕೊಂಡ. ಅವ್ನಿಗೆ ಸಮಸ್ಯೆ ಬಗೆಹರಿಲಿಲ್ಲ, ಯಾರ ಹತ್ರನೂ ಸಮಸ್ಯೆ ಬಗೆಹರಿಸಕ್ಕಾಗಲಿಲ್ಲ, ಸ್ವತಃ ವಿಚಾರ ಮಾಡಿದ. ಶಿವಾನಂದರಿಗೆ ಯಾರೂ ಗುರು ಇಲ್ಲ. ಇವರು ಬನಟಿ ರುದ್ರ ಸ್ವಾಮಿಗಳು ಅಂತೇಳಿ ಬರ್ಕೊಂಡು ಕುಂತಾರೆ. ಅವರು ಅಲ್ಲಿ ಇವರು ಸೊಟಕ್ನಾಳದಾಗ ಮಸ್ತರಿಕೆ ಮಾಡುವಾಗ ಇವರು ಇದನ್ನೆಲ್ಲ ಕೇಳಿ ಅವ್ರನ್ನ ಭೇಟಿ ಆಗ್ಬೇಕು ಒಂದಿನ ಅಂತ ಮಾತಾಡೋದು ಸುದ್ದಿ ಕೇಳಿರಂತೆ. ಅವರೇ ಯಾಕೆ ಪಾಪ ನಮ್ಗೆ ಭೇಟಿ ಆಗ್ಬಿಡ್ತಾರೆ, ವಯಸ್ಸಾದವ್ರದಾರೆ, ನಾವು ಅವ್ರಂತೇಳಿ ಹೋಗೋಣ ಅಂತೇಳಿ ಇವರವನ್ನು ಹೋಗ್ಯಾರ. ವಯಸ್ಸಿದವರು ಅವರು, ಅವ್ರು ನಮ್ಮಂತೇಳಿ ಯಾಕೆ ಬರ್ತಾರೆ, ನಾವು ಅವ್ರಂತೇಳಿ ಹೋಗೋಣ ಅಂತೇಳಿ ಹೋಗಿದ್ದು. ಇಷ್ಟಕ್ಕಾಗಿ ಅವ್ರನ್ನ ಗುರುಗಳು ಅಂತ ಮಾಡ್ಕೊಂಡ ಮರಾಠಿ ರುದ್ರ ಸ್ವಾಮಿಗಳು ಗುರುಗಳು ಅಂತ ಕಲ್ಪಿಸ್ಕೊಂಡು. ನಿಜವಾಗಿ ಅವ್ರಿಗೆ ಗುರುಗಳು 3 ವರ್ಷ ನಾವು ಇದ್ದಾಗ ನನಗೆ ಹಕ್ಕಿ ಗೊತ್ತೈತೆ ಶಿವಾನಂದ. ಅವಾಗ ಎಲ್ಲಿಟ್ಟು ಬನಟಿ ರುದ್ರ ಸ್ವಾಮಿಗಳಿಗೆ ಗೊತ್ತದು ಏನು ಗೊತ್ತೈತಿ ಇವ್ರಿಗೆ, ಸಾಧು ಸನ್ಯಾಸಿಗಳನ್ನ ಅವ್ರಿಗೆ ಏನಾರ ಅಂತ ತಿಳ್ಕೊಂಡು ಅವನು ಬರ್ಕೋತ ಕುಂದ್ರು ಪುರಾಣದಾಗ. ಅವನು ಶಿವಾನಂದರಿಗೆ ಬನಟಿ ರುದ್ರ ಸ್ವಾಮಿಗಳು ಗುರುಗಳು ಅಂತ. ಮೊದಲ ಅವರಿಗೆ ಹಿಂದಿನ ಜನ್ಮದ ಇದ ನೆನಪಾಯ್ತು, ಅಭ್ಯಾಸ. ಅದಕ್ಕೆ ಗುರುವಿನ ಅವಶ್ಯಕತೆ ಮೊದಲೇ ಇಲ್ಲ. ಯಾರ ಗುರು ಹೇಳಿದ ಮ್ಯಾಗ ನಿನಗೆ ಆರಾಮ ಗೊತ್ತಾಗೈತೆ. 6 ಒಲಿವಿನಿಂದ ಗುರುವರನ ಒಲವಿಲ್ಲದಲ್ಲವನು ಏನನ್ನು ಓದಲು ದೊರೆಯಲರಿಯದ ಸಮಜ್ಞಾನ ಅಂತ ಅದಕ್ಕೆ ಪ್ರಶ್ನೆ ಮಾಡೋದು. ಮೊದಲು ಯಾರ ಒಲಿವಿನಿಂದ ನಿನಗೆ ಆನಂದ ಗೊತ್ತಾಗೈತಪ್ಪ? ಮೊದಲಿಗೆ ಆನಂದ ಗೊತ್ತಾದದ್ದು ಎಲ್ಲ ಪ್ರಾಣಿಗಳಿಗೆ ಅದರ ಮುಖಾಂತರ ಗೊತ್ತಾಗೈತೆ. ಯಾರು ಹೇಳಿದ ಮ್ಯಾಗ ಗೊತ್ತಾಗೈತೇನೆ? ಗೊತ್ತಾಯ್ತಿಲ್ಲೋ ನಿನಗೆ? ಅನುಭವಿಸಿಲ್ಲೋ ಅದನ್ನ ಮೊದಲಿಗೆ? ಅದನ್ನ ಯಾರು ಹೇಳಿದ ಮ್ಯಾಗ ನೀ ಅದನ್ನ ಅನುಭವಿಸಿ ಹೇಳು. ಸ್ವತಃ ಅನುಭವ ಅದ ನಿನಗೆ. ಅದಕ್ಕೆ ಸ್ವತಃ ಉತ್ಕಟಿಗೆ ಇಚ್ಛಾ ಅದನ್ನು ಹೊಂದಬೇಕನ್ನೋ ಇಚ್ಛಾ ನಿನಗೆ ಆನಂದ ಹೊಂದಬೇಕಂತ ಮಾಡಾಕತ್ತೀನಿ. ಏನೆಲ್ಲ ಪ್ರಯತ್ನ ಎಚ್ಚರಿಕೆ ಒಳಗೆ ಅದ ಕ್ರಮ ತಪ್ಪೈತಿ, ಹೊರಗೆ ಹುಡುಕಾಕತಿ. ಅದನ್ನ ಆರಾಮರ ಬೇಕಂತೆ, ಅದ ಕ್ರಮ ಯಾವ್ದು ಹಿಡಿದು ವಿಷಯ ವಸ್ತುಗಳಲ್ಲಿ ಸುಖ ಅದ್ರಾಗ ಐತೆ ಅಂತ ಹುಡುಕಾಕತಿ. ಅದ್ರಾಗಿಲ್ಲ, ಅದು ನಿನ್ನೊಳಗೈತಿ. ನಿನ್ನೊಳಗೆ ಇದ್ದದನ್ನು ವಿಷಯ ವಸ್ತುಗಳಲ್ಲಿ ಹುಡುಕಿರಿ ಇಲ್ಲಿ ಸಿಗ್ಬೇಕು. ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಲ್ಲಿ ಹುಡುಕಾಕತ್ತಿ. ಎಷ್ಟು ಜನ್ಮ ಆತು ಹುಡುಕಾಕತ್ತಿ, ಎಷ್ಟು ತಲೆಮಾರುಗಳಾದರೂ ಆಗಿಲ್ಲ ನಿನಗೆ ಕೆಲಸ. ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಇನ್ನೊಬ್ಬರು ದಾರಿ ತೋರಿಸ್ತಾರ, ಒಂದೊಂದು ನಮ್ಮ ಕೆಲಸ. ನಿದ್ದೆ ಮಾಡಕ್ಕೆ ಯಾರನ್ನಾರ ಕೇಳಕ್ ಹೋಗ್ತೇನೆ? ಯಾಕ್ರಿ ನಿದ್ದೆ ಮಾಡೋದು ಹೆಂಗ್ರಿ ಅಂತೇಳಿ ಆರಾಮಿರೋದು ನಿನ್ನ ಕೆಲಸ. ಅದು ಸುಮ್ಮ ಎಲ್ಲ ಮನಸ್ಸಿನಾಗ ಹಿಡ್ಕೊಳೋದನ್ನೆಲ್ಲ ಕೈ ಬಿಟ್ಟು ನಿನಗೆ ಅನುಭವ ಬರ್ತದೆ.
ಬಿಟ್ಟು ಅನುಭವ ಮಾಡ್ಕೊಳೋ ನೀನು ಹೌದಿಲ್ಲ. ಹಾಂ, ನೀವು ಮನಸ್ಸಿನಾಗ ಹಿಡಿದದ್ದು ಇನ್ನೊಬ್ರಿಗೆ ಬಿಡ್ಬೇಕು ಅದನ್ನು. ಹಾಂ, ನೀನು ಕೈ ಬಿಟ್ಟಾಗ ನಿನಗೆ ಆರಾಮಿರ್ತೈತಿ. ಏನು ಒಬ್ಬರಿಗೊಬ್ಬರು ಸಂತೋಷಗೋಸ್ಕರ ವ್ರತ ಹಿಡಿದು ಬಿಟ್ರೆ ಎಲ್ಲರದು ಬಾಳೆ ಸರಳ ನಡೀತಿಲ್ಲ. ಯಾರಿಗೆ ತೊಂದರೆ ಕೊಡದಂಗೆ ಅವರು ನಮ್ಮಂಗಪ್ಪ ಅಂತ ಯಾಕ್ರಿ ಈ ವ್ರತ ಹಿಡಿದ್ರೆ ಇನ್ನೊಬ್ರಿಗೆ ಹಿತ ಮಾಡ್ಬೇಕಂತ ನಿನಗೇನು ತೊಂದರೆನೂ ಆಗೋದಿಲ್ಲ. ಅವರು ನಿಮ್ಗೆ ಹಿತ ಮಾಡ್ತಾರ. ನೀ ಇನ್ನೊಬ್ರಿಗೆ ತೊಂದರೆ ಕೊಟ್ರೆ ಅವ್ರು ನಿನ್ಗೆ ತೊಂದರೆ ಕೊಡ್ತಾರ. ನೀ ತಿಳ್ಕೊಂಡು ಇನ್ನೊಬ್ರಿಗೆ ತೊಂದರೆ ಕೊಟ್ರೆ ನಮ್ಮ ಜೀವನ ಸುಖಕರ ಸಾಗ್ಬೇಕಂತ ಎಂದೂ ಸಾಗೋದು. ನೀ ಸುಖದಿಂದ ಇರ್ಬೇಕನ್ನೋಂಗಿದ್ರೆ ಯಾರಿಗೂ ಅಂತ ವ್ಯವಹಾರ ಮಾಡಕ್ಕೆ ಹೋಗಬೇಡ. ಸಮಾಧಾನ ಕೆಡಿಸೋ ವ್ಯವಹಾರ ಮಾಡಕ್ಕೆ ಹೋಗಬೇಡ. ಅವ್ರಿಗೆ ತೊಂದರೆ ಕೊಡಕ್ಕೆ ಹೋಗಬೇಡ. ಕೊಟ್ಟರೆ ನಿನಗೆ ಬರ್ತದೆ. ಅವ್ರು ನೋಡ್ತೀನಿ ನೀ ಏನು ಮಾಡಿದ್ದೆಲ್ಲ ದಾಖಲಾತಿ ಹಾಕೈತೆ ಅಂತಾರೆ. ಮತ್ತೆ ಅವ್ನು ಯಾಕೆ ಮಾಡ್ಬೇಕಪ್ಪ? ಒಳ್ಳೆ ತಿರುಗಿ ನಮಗೂ ಬರ್ತದೆ. ಬಿತ್ತಿದ್ದನ್ನು ಬೆಳೆದಕ್ಕೋ ಅಂತ. ಹೌದು, ಏನು ಕೆಟ್ಟ ವಿಚಾರಗಳನ್ನು ಮಾಡಿದ್ರೆ ಹೊಳ್ಳಿ ನಿನಗೆ ಬರ್ತಾವೆ. ಒಳ್ಳೇದನ್ನು ಮಾಡಿ ಬಿತ್ತಿದೆ ಅಂದರೆ ಒಳ್ಳೇದನ್ನು ಬರ್ತೈತಿ ನಿನಗೆ. ಬೇಕಾದ್ರೆ ಪ್ರಯೋಗ ಮಾಡಿ ನೋಡ್ಕೊನಿ. ಏನು ಪೂರ್ಣ ಸ್ಥಿತಿಯನ್ನು ಹೊಂದೋವರೆಗೂ ಒಳ್ಳೆಯ ವಿಹಿತ ಕರ್ಮಗಳನ್ನು ಮಾಡಿ. ನಿನಗೂ ಹಿತ, ಜಗತ್ತಿಗೂ ಹಿತ. ಏನು ವಿಷಯದ ಆಶಯ ಸಂಬಂಧ ತೊಂದರೆ ಕೊಡ್ತೀವಿ, ಮೋಸ ಮಾಡ್ತೀವಿ, ವಂಚನೆ ಮಾಡ್ತೀವಿ ಅಂತ ಅಂದಿಂದ ನಿನಗೇನು ಲಾಭ ಆಕೈತೆ? ಮಾಡಿದ ಮ್ಯಾಗ ಅದನ್ನು ಊಟ ಮಾಡಬೇಕಾಗ್ತದೆ. ಸಮಾಧಾನನೇ ಇಲ್ಲ. ಹೌದಿಲ್ಲ? ನನಗಿಲ್ಲಲ್ಲ ಅಂತ ಅದ್ರದ್ದು ಚಿಂತೆ. ನನಗಿದ್ರೆ ಮತ್ತೊಬ್ಬ ನನ್ನಂಗೆ ಇದ್ರೆ ಅವನು ನನ್ನಂಗೆ ಇದಾನಲ್ಲ, ಅವ್ನು ಹೊಟ್ಟೆ ಕಿಚ್ಚ ಅವ್ಗೆ. ನನ್ನಂಗೆ ಆಗಬಾರ್ದು ಅವನು. ಹೌದಿಲ್ಲ? ನಾನೇ ಆಗ್ಬೇಕಪ್ಪ. ಹೌದಿಲ್ಲ? ಎಷ್ಟು ಕರ್ಮಗಳನ್ನು ಮಾಡಿದರೂ ನಿನ್ನ ಬಂಧನ ಹೋಗುವುದಿಲ್ಲ. ಬೆಂಕಿಯಿಂದ ಉಂಟಾದಂಥ ಗಾಯ ಬೆಂಕಿಯಿಂದ ಹೋಗಲಾರದು. ಹಾಗೆ ಕರ್ಮದಿಂದ ಉಂಟಾದಂಥ ಬಂಧನ ಕರ್ಮದಿಂದ ಹೋಗುವುದಿಲ್ಲ. ಅದು ಜ್ಞಾನನೇ ಬೇಕು ಅದಕ್ಕೆ. ಈ ಶರೀರ ಜಾತಿ ನೀನು ಅಂತ ಅನುಭವಿಗಳು ಶ್ರುತಿಯು ಹೇಳಿದರೆ ಕರ್ಮವನ್ನು ನೀ ಮಾಡಬಹುದು. ತನು ಜಾತಿ ರಹಿತ ನೀನು ಪರಬ್ರಹ್ಮವೆಂದು ಶ್ರುತಿಯು ಎಚ್ಚರಿಸಲಾಗಿ ಕರ್ಮವನ್ನು ಎಂತವೆಸಗುವನು. ಅದಲ್ವೋ ನೀನು ಶರೀರನೂ ಅಲ್ಲ, ಜಾತಿನೂ ನಿನ್ನ ಸಂಬಂಧ ಇಲ್ಲ. ಅದು ಅವನ್ನೆಲ್ಲ ಕೈ ಬಿಟ್ಟ ಮ್ಯಾಗ ಕರ್ಮಗಳನ್ನು ಮಾಡೋ ಇವನು ಹಿಡ್ಕೊಂಡು ಕರ್ಮಗಳನ್ನು ದೇಹ ನಾನು, ಶರೀರ ಜಾತಿ ನಾನು ಅಂತ ಹೇಳ್ತಾರೆ. ಅವನ್ನೆಲ್ಲ ಲೌಕಿಕದೊಳಗೆ ಅವನ್ನ ಮಾಡ್ಕೊಂತಾರೆ. ಲೋಕಾಯುತನಾಗಿ ಲೌಕಿಕ ವಿಧಿಗಳನ್ನೇ ಪಥೀಕರಿಸುತ್ತೆ. ಬರೀ ಅವನ್ನ ಮಾಡ್ಕೊಂತ ಜೀವನ ಎಲ್ಲ ಹಾಳು ಮಾಡಿದಿಲ್ಲ. ಅವ್ರು ಹಂಗೆ ಹೇಳ್ತಾರೆ ಅದನ್ನ ಮಾಡೋದು. ಮೊದಲು ನೀ ಯಾರು ನಿಜವನ್ನು ತಿಳ್ಕೊ. ಮನುಷ್ಯನ ಜನ್ಮಕ್ಕೆ ಬಂದಾಗ ಲಾಭ ಏನು ಅದು ತಿಳಿದ ಮ್ಯಾಗ ನೀವು ಮಾಡಬೇಕಾದಂಥ ಕರ್ತವ್ಯ ಈ ಜಗತ್ತಿನಾಗ ಏನೂ ಉಳಿದು ಜ್ಞಾನ ಮಾಡ್ಕೊಂಡೆ ಆತ್ಮಜ್ಞಾನ ಅದ ಲಾಭದ ದೊಡ್ಡ ಲಾಭದ. ಮಾಡ್ಕೊಂಡ್ರೆ ಹೊಳಿತೈತಿ ನನಗೆ, ಮಾಡ್ಕೊಳ್ಳಿ ಹಂಗೆ ಬಾಯಿಲಿ ಕೇಳೋದಾಗ್ತಂದ್ರೆ ನಿನ್ನ ಜೀವನದೊಳಗೆ ಅದನ್ನು ಅಳವಡಿಸ್ಕೊ. ತ್ಯಾಗ ಮಾಡಿ ಅದನ್ನು ಅನುಭವಿಸು. ತ್ಯಾಗ ಇಲ್ಲದ ಹೊರತು ಜ್ಞಾನ ಆಗುದಿಲ್ಲ ನಮ್ಗೆ. ಏನು ಏನು ಬೇಕಾದ ಬರಲಿ ನೋಡ್ರಿ, ಕ್ಯಾಕಿ ಹೊಡ್ಯಾಕೆ ಕಲಿಬೇಕಂತ. ಏನು ಆರೋಗ್ಯಕ್ಕನುಸಾರ ಏನು ಬೇಕಾದ ಬರಲಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಒಂದಿರಲಿ ಅಂತ.
ನಾವು ಮಾಡಿದ ಕರ್ಮ ಒಮ್ಮೆ ಅನುಕೂಲ ಆಗ್ಬೋದು, ಪ್ರತಿಕೂಲನೂ ಆಗ್ಬೋದು. ಏನಪ್ಪ ನಮ್ಮ ಕರ್ಮ ಇವೆಲ್ಲ ಇಂಥವು ಅದು ನಮ್ಮ ಬಾಳೆ. ಇಂಥ ಮಕ್ಕಳು ಹುಟ್ಟಿದ್ದು, ಇಂಥ ಹೆಂಡತಿ ಕೂಡಿತಪ್ಪ ನಮಗೆ, ಇಂಥ ಗಂಡು ಕೂಡಿತು, ಇಂಥ ಅಂತಂಬರು ಕೂಡಿದ್ವು. ಹಂಗೇನು ಕರ್ಮನ ಅದು ಏನು. ಸಾಕ್ರೆಟಿಸನ ಹೆಂಡತಿ ಕಸಬರಗಿ ಮಡ್ಡಿಲಿ ಹೊಡಿತಿದ್ಲು. ಹೊರ್ತಕ್ಕೊಮ್ಮೆ ಪಾಂಡುರಂಗ ಅಂತಿದ್ದವ, ಎಲ್ಲ ತುಕ್ಯ ಏನು ಗಂಟು ಬಿದ್ದಿಲ್ಲ ನೀ ನನಗೆ ಅಂತ. ಸಿಗೋದು ಅದೊಂದು ಪುಣ್ಯ ಬೇಕಾದ್ರೆ, ಒಳ್ಳೆ ಹೆಂಡ್ರು, ಒಳ್ಳೆ ಗಂಡು, ಒಳ್ಳೆ ಮಕ್ಕಳು, ಅದೆಲ್ಲ ಪುಣ್ಯದ ಫಲ ಇದ್ರೆ ಸಿಗ್ತೈತಿ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಏನು ಆ ಮಹಾತ್ಮನ ಕಡೆ ಗಮನನ ಕೊಡ್ತಿದ್ವಿ. ಸಾಕ್ರೆಟಿಸನ ಹೆಂಡತಿ ಮುಸುರಿ ಕಡೆಗೆ ತಂದು ಸುರಿ ನೀರು ತಂದು ದಿನಾ ವಡ ವಡ ಅನ್ನಕ್ಕಿಂತ ಹಿಂಗೆ ಮನ್ಯಾಗ ಹುಡುಗರನ್ನ, ಅವ್ರ ವಯಸ್ಸದ ಹುಡುಗರಿಗೆಲ್ಲ ಪ್ರವಚನ ಹಿಂಗೆ ಬೋಧ ಮಾಡ್ತಿದ್ದ ನಾವು, ಮಾರ್ಗದರ್ಶನ. ಸಾಕ್ರೆಟಿಸ್ ಆ ಕಡೆ ಒಲವಿದ್ದವ್ರು ಬರೋರು ಕೇಳೋರು, ಅವರೆಲ್ಲ ಬಂದು ವಡ 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 ದಿನ ಹಚ್ಚಿ ಬಿಡಾಕಂತ. ಇವಕ್ಕೂ ಉದ್ಯೋಗಿಲ್ಲ, ಇದಕ್ಕೂ ಉದ್ಯೋಗಿಲ್ಲ ಅಂತೇಳಿ ಏನು ದಿನ ಅವಕ್ಕೂ ಇಲ್ಲ, ದಿನ ವಡ ವಡ ಹಚ್ಚಿ ಕಡೆ ಒಂದಿನ ಇವ್ರನ್ನ ಹೆಂಗೆ ಎಬ್ಸೋದು, ಇವ್ರನ್ನ ಮುಸ್ರಿ ನೀರು ಇರ್ತಾವಲ್ಲ ಗಡಿಗೆ ತಂದು ಸುರಿಬಿಟ್ಟ. ಸಾಕ್ರೆಟಿಸ್ ಅಂತ ತಲೆ ಮ್ಯಾಗ ಸುರಿಬಿಟ್ಟ. ಅವಾಗ ನಾವು ಆದ್ರೂ ಎದ್ದು ಹೊಡ್ಯಾಕೆ ಹೋಗಿದ್ವಿ, ಹೌದಿಲ್ಲ. ಅವಾಗ ಏನು ಅನ್ಬೇಕಂತ, ಇಷ್ಟು ದಿನ ಗುಡುಗು ಹೊಡಿತಿತ್ತು, ಮಳಿನ ಹಾಕಿದ್ದಿಲ್ಲ, ಇವತ್ತು ಮಳಿನ ಆಗಿಬಿಡ್ತು ನೋಡ. ಗುಡುಗು ಹೊಡಿತೀನಿ, ಮಳಿನೂ ಆಗಿಬಿಡ್ತು, ತಣ್ಣಗಾಯ್ತು ನೋಡು ಬರೋಬ್ಬರಿ. ಅಂದ್ರೆ ತಾಳ್ಮೆ ಎಷ್ಟು ಇರ್ಬೇಕಂತ, ಎಷ್ಟದ ತಡ್ಕೊಳ್ಳೋ ಶಕ್ತಿ ಏನು ಅಂದಾಗಿದು ಬರ್ತೈತೆ ನಮ್ಗೆ. ತಾಳ್ಮೆ ಇದ್ದಾಗ ತಡ್ಕೊಳ್ಳೋ ಶಕ್ತಿ ಇದ್ದಾಗ ಜ್ಞಾನ ಓದ ಆಕೈತಿ. ಏನು ಅಂದ್ರೆ ಗಸಕಿನ ಏನಾದ್ರು ಮಾಡಿಬಿಟ್ಟೆ ಅಂದ್ರೆ ಅದ್ರ ಫಲ ಉಣ್ಬೇಕಾಗತ್ತೆ, ಮತ್ತೆ ಜನ್ಮ ಬರ್ತೈತೆ. ಏನು ಅದು ಭಾಳ ಕಠಿಣ ಅದು. ಏನು ತಡ್ಕೊಳ್ಳೋ ಶಕ್ತಿ ತಾಳ್ಮೆಗಿಂತ ತಪ ಮಿನ್ನುಂಟೆ ಅಂತ. ಹರಿಹರ ಬ್ರಹ್ಮಾದಿಗಳು ಬಾಳೆನ ನೆಟ್ಟಗಾಗಿಲ್ಲ ನಿಂದು, ನಿಮ್ಮ ಬಳೆ ಏನು ನೆಟ್ಟಗಾಕೈತು. ಆದ್ರಂಗೆ ಆತ್ಪ ಆಳ ಮಗನ ಮದುವೆ ಅಂತ ತಿಳ್ಕೊಂಡು ಉದಾಸೀನ ಆಗ್ಬಿಡುತ್ತೆ. ಆ ತಲೆ ಕೆಡ್ಸ್ಕೊಂಗಿಲ್ರಿ ಅದು. ಏನು ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂತ ಹಾರೈಸ್ಕೊಂಡು ಕೂತ್ ಹಂಗಾಕತ್ತೆ ನಾವು. ಕನಸು ಹಂಗೆ ಬೇಕು, ಹಿಂಗೆ ಬೀಳ್ಬೇಕು ಅಂತ ಹಾರೈಸ್ಕೊಂಡು ಕನಸು ಹಂಗೆ ಬೀಳ್ತಾವನ್ರಿ. ವಿಚಿತ್ರ ಬಿದ್ದಿರ್ತಾವೆ ಕನಸು, ಹೌದಿಲ್ಲ. ನಾವೇನು ಅವನ ಭಾಳ ಮೊದಲು ಹಿಂದಿನ ಜನ ಸಂಸ್ಕಾರ ಅವು. ಏನು ಹಂಗೆ ನಾವು ನಾಳೆ ಹಂಗೆ ಬೀಳ್ದೈತೆ ಕನಸು ಅನುಭವಿಸೋದು. ಏನು ಯಾವ ಕಾಯಮಲ್ಲ, ಬಂದು ಹೋಕ್ಕವ. ಎಷ್ಟೋ ಎಚ್ಚರಿಕೆಗಳು ಬಂದಾಗ, ಎಷ್ಟೋ ದಿನಗಳು ಎಚ್ಚರಿಕೆ ಅಂದರೆ ಒಂದು ದಿನನಲ್ಲ, ಕಳೆದೋಗ್ಯಾವಿಲ್ಲ. ದಿನಗಳು ಹೋದವು, ತಿಂಗಳುಗಳು ಹೋದವು, ವರ್ಷಗಳು ಹೋದವು, ಯುಗಗಳು ಹೋದವು. ಆನಂತರ ಕಲ್ಪಗಳು ಅಂತಾರೆ, ಹೌದಿಲ್ಲ. ಎಲ್ಲ ಯುಗಗಳಾದ್ಮೇಲೆ ಕಲ್ಪಗಳು ಅಂತ ಎಷ್ಟೋ ಆಗಿ ಹೋಗ್ಯಾವ. ಎಷ್ಟು ಜನ್ಮ ತಿರುಗಿ ನಿರ್ವಿಕಲ್ಪ ಸಮಾಧಿಯಿಂದ ಉತ್ಥಾನ ಆಗುವುದಿಲ್ಲ, ಸವಿಕಲ್ಪ ಸಮಾಧಿಯಿಂದ ಉತ್ಥಾನ. ಸವಿಕಲ್ಪ ಸಮಾಧಿ ಅಂದ್ರೆ ತುರ್ಯಾವಸ್ಥೆ ಅಂತಾರೆ. ನಿರ್ವಿಕಲ್ಪ ಸಮಾಧಿ ಅಂದ್ರೆ ತುರ್ಯಾತೀತ. ಆ ತುರ್ಯಾತೀತ ಅವಸ್ಥೆಯನ್ನು ಹೊಂದಿದವ ವ್ಯವಹಾರಿಕ ಜಗತ್ತಿಗೆ ಸತ್ತಂಗ. ಅವನಿಂದ ದರ್ಶನದಿಂದ ಕಲ್ಯಾಣ ಆಕೈತಿ, ಬೋಧಾದಿಗಳಂತೆ ನಡೆದಿಲ್ಲ. ನಿರ್ವಿಕಲ್ಪ ಸಮಾಧಿಯಿಂದ ಉತ್ಥಾನ ಆಗುವುದಿಲ್ಲ, ಸವಿಕಲ್ಪ ಸಮಾಧಿಯಿಂದ ಉತ್ಥಾನ. ಅದು ಜೀವಿಗಳ ಪ್ರಾರಬ್ಧಕ್ಕನುಸಾರವಾಗಿ ಅವ್ರು ಬೋಧ ಮಾಡೋ ಪ್ರಾರಬ್ಧ ಇದ್ರೆ ಬಂದು ಉತ್ಥಾನ ಆಗ್ತದೆ, ಇಲ್ಲಾಂದ್ರೆ ಉತ್ಥಾನ ಆಗೋದು.
ಏನು ಅರಿವು ಇರುವು ಆನಂದ ಏನದ ಅದು ಮುಹೂರ್ತ ಅಲ್ಲ, ಅಮೂರ್ತ. ಯಾವ ಆಕಾರನೂ ಇಲ್ಲ ಅದು. ಅದಕ್ಕೆ ಮೂರ್ತ ರೂಪ ಇಟ್ಕೊಂಡು ಕೊಂಡ ನೋಡಿದ್ದೇನೆ ಅದನ್ನು. ಇಂಥದ್ದು ಆಕಾರ ಐತಿ ದೇವ್ರಿಗೆ ಅಂತ ಬಂದು ಹೇಳಿತ್ತ ನಿನಗೆ ಮನೆ ಮುಟ್ಟೋದು ಬಂದು ಹಿಂಗೈತಿ ನನ್ನ ಆಕಾರ ಹಿಂಗೆ ಮಾಡ್ಕೊಂಡು ಅಂತ ಯಾರು ಮನೆ ಮುಟ್ಟ ಬಂದು ಹೇಳ್ತೇನೆ ಅದು. ನೀನ ಕತೆ ಕಲ್ಪನಾ ಮಾಡ್ಕೊಂಡು ಆಕಾರ ಕಲ್ಪಿಸ್ಕೊಂಡು ಅದು ಕತೆ ಬರ್ಕೊಂಡು ಕುಂತಿ. ಪಾರ್ವತಿ ಪರಮೇಶ್ವರ ಅಂತ ಯಾಕ್ರಿ ನೀನೇ ಕಲ್ಪಿಸ್ಕೊಂಡು ಒಂದು ಗುಂಪಿನಾಗ ಕಲ್ಪಿಸ್ಕೊಂಡು ಮತ್ತೊಂದು ಗುಂಪಿನಾಗ ಇಲ್ಲ ಈ ಪಾರ್ವತಿ ಪರಮೇಶ್ವರ ಹರಿಹರ ಬ್ರಹ್ಮನಿಗೆ ಕಲ್ಪನಾನೇ ಇಲ್ಲ ಅಲ್ಲಿ. ಏನು ನೀವನ್ನೆಲ್ಲ ನಾಮ ರೂಪ ಹಿಡ್ಕೊಂಡು ಗುಂಪು ಮಾಡ್ಕೊಂಡು ಹೊಡೆದಾಡ್ತೀವಿ ಕೆಲಸ. ಅಸ್ಥಿ ಅಂದ್ರೆ ಇರುವಿಕೆಗೆ ಅಂತ, ಭಾತಿ ಅಂದ್ರೆ ಪ್ರಕಾಶ, ಪ್ರಿಯ ಅಂದ್ರೆ ಆನಂದ. ಅರ್ಥಾನುಸಂಧಾನ ವೃತ್ತಿಗೆ ಸಂಧ್ಯಾ ಅಂತಾರೆ. ಏನು ಎಲ್ಲವನ್ನು ಬೆಳಗ್ತಕ್ಕಂಥ ಅರುಮಯವಾದ ಇರು ಒಂದು ಶಾಶ್ವತವಾದದ್ದು ನೋಡ್ರಿ. ಏನು ಈ ತೋರಿಡುವಂಥ ಜಡ ವಸ್ತುಗಳು ಈಗಿದ್ದು ಇನ್ನೊಂದು ಕ್ಷಣಕ್ಕೆ ಇಲ್ಲದಂಗೆ ಆಗಬೇಕು, ಮಾಯ ಆಗಬೇಕು. ಇದನ್ನು ಅವಲಂಬಿಸ್ಕೊಂಡು ಏನು ಸುಖ ಹೊಂದವ ನೀನು? ತೋರಿಕೆ ವಸ್ತುಗಳನ್ನು ಅವಲಂಬಿಸ್ಕೊಂಡು ಇದಕ್ಕಿದ್ದಂಗೆ ಇರ್ತಾವ ಉಂಟು. ತೋರಿಕೆ ವಸ್ತುಗಳು ಯಾವು ಇದಕ್ಕಿದ್ದಂಗೆ ವಿಕಾರಾಗಿ ನಾಶ ಆಗಬೇಕು. ಏನು ಜಗತ್ತಿನ ಈ ತೋರಿಕೆ ವಸ್ತುಗಳು ಯಾವ ಇದಕ್ಕಿದ್ದಂಗೆ ಪ್ರತಿಯೊಂದು ವಸ್ತು ತಗೊಂಡು ಯಾವ ವಿಕಾರಕ್ಕೆ ನಾಶ ಆಗಬೇಕು. ಆದ್ರೆ ನೀನು ಎಂದೂ ವಿಕಾರ ಆಗೋದಿಲ್ಲ, ನಾಶ ಆಗೋದಿಲ್ಲ. ರಾಮ್ ಇದ್ದಾಗ ಕಾಮ್ ಇಲ್ಲ, ಕಾಮ್ ಇದ್ದಾಗ ರಾಮ್ ಇಲ್ಲ ಅಂತ. ರಾಮನಲ್ಲಿ ಕಾಮನ ಹೆಜ್ಜೆ ಇಡಕ್ಕೆ ಬರೋದಿಲ್ಲ. ಕಾಮ್ ಇದ್ದಾಗ ರಾಮ್ ಇಲ್ಲ ಅಲ್ಲಿ. ತ್ರಿಪುರಾರಿ ಅಂದ್ರೆ ಜಾಗ್ರ ಸ್ವಪ್ನ ಸುಪ್ತಿ, ಸ್ಥೂಲ ಸೂಕ್ಷ್ಮ ಕಾರಣ, ಇವು ಮೂರೂ ಪಟ್ಟಣಗಳನ್ನು ದಾಟಿ ನಾವು ಬಂದ. ವ್ಯಾಪಕವಾದಂಥ ತನ್ನ ಇರುವಿನಲ್ಲಿ ಯಾವುದೇ ಪರಿಚ್ಛಿನ್ನತ್ವ ಭಾವ ಇಲ್ಲ. ಏನು ನಾವು ಪರಿಚ್ಛಿನ್ನತ್ವ ಭಾವವನ್ನು ಇಟ್ಟುಕೊಂಡು ದುಃಖ ಪಡ್ಲಿಕ್ಕೆ ವ್ಯಾಪಕವಾದಂಥದ್ದು ಇದೆ ನಿನ್ನ ಸ್ವರೂಪ. ಜಾಗ್ರ ಸ್ವಪ್ನ ಸುಪ್ತಿ, ಸ್ಥೂಲ ಸೂಕ್ಷ್ಮ ಕಾರಣ, ಇವು ಮೂರೂ ಪಟ್ಟಣಗಳನ್ನು ದಾಟಿದಾಗ ವ್ಯಾಪಕವಾದ ಇರುವಿನಲ್ಲಿ ಇದನ್ನು ಅನುಭವಿಸ್ಲಿಕ್ಕೆ ಗೊತ್ತು. ಅಲ್ಲಿ ಪರಿಚ್ಛಿನ್ನತ್ವ ಇಲ್ಲ, ಸೀಮಿತ ಇಲ್ಲ, ಅಲ್ಲಿ ನಿಸ್ಸೀಮದ ಅನಿಮಿತ್ತ ವಿನಿಪ ಕಾಮಾದಿರಿಪುಗಳಿಗೆ ತನ್ನ ಅನೇಕವನ ಇತ್ಯ ಭವಭವಂಗಳಲ್ಲಿ ನಿನಗೊಂದು ದೇಹವೇದನ್ನು ತೊಟ್ಟು ತಪವಂತ ಗಣಶಂಭುಲಿಂಗವಾಗಿರಲು ಅಲ್ಲಿ ಮನುಜ ಪಡೆವಿ ನೀನೆಂದಿಗೆ ಪರಮುಕ್ತಿ ಸುಖವನು ಈ ಕೆಡುವ ಕಾಯದ ಮೋಹವನ್ನು ಮಾನೆ ಅಂತ. ಕೆಟ್ಟ ಹೋಗೋದೇ ಇದೆ, ಏನು ಮಾಡಿದ್ರು ಬಿಡೋದಿಲ್ಲ. ಬೇಕಾದಂಗೆ ವ್ಯವಸ್ಥಿತವಾಗಿ ಇಟ್ಕೊಂಡು ಹೋಗೋದು ಕೆಟ್ಟ ಹೋಗೋದು. ಅದಕ್ಕೆ ಇದು ಕೆಟ್ಟ ಹೋಗೋದ್ರಾಗೆ ನಮ್ಮ ಕೆಲಸ ಮಾಡ್ಬೇಕು. ನಮ್ಮ ಕೆಲಸ ಇರೋ ಮಟ್ಟ ಇದ್ರ ಅಭ್ಯಾಸ ಮಾಡಬೇಕು. ಶರೀರ ಇರೋ ಮಟ್ಟ ನಮ್ಮ ಕೆಲಸ ಮಾಡ್ಕೋಬೇಕು. ಮನುಷ್ಯ ಕುಲದ ಜನರ ಲಾಭ ಅಂತ ತನ್ನನ್ನು ತಾ ತಿಳಿಯುವುದು. ಬರೀ ವಿಶೇಷಂದ್ರೆ ವಿಷಯ ಭೋಗ ಮಾಡ್ಕೊತಕ್ಕಂಥ ಅದಕ್ಕಿಂತ ಏನು ಜೀವನ ಅಂತಾರೆ ನಾವು.
ಏನಾರು ಮಾಡಿರೋ ಸಂಕಟ, ಏನು ಮಾಡಲಿಲ್ಲ ಅಂದ್ರೆ ಹ್ಞೂ ಏನು ಮಾಡಲಿಲ್ಲ ಅಂದ್ರೆ ಆರಾಮನಾಗಿದ್ದೀನಿ. ಏನಾರ ಮಾಡಿದಾಗ ದುಃಖ ಆಗೈತಿ. ಏನು ತಿರುಗಿ ಹಿಡಿತನದಿಂದ ಏನಾರ ಮಾಡಕ್ಕೆ ಹೋದಿ ದುಃಖ ಅನುಭವಿಸ್ತೀನಿ. ತಿಳಿದ್ರೆ ಏನೋ ಮಾಡ್ಬೇಕು ಅನ್ನೋದಿಲ್ಲ. ಇದಕ್ಕಿದ್ದಂಗೆ ಅದು ಹೋಗ್ತೈತಿ. ಮಾಡೋದು ಕೈ ಬಿಟ್ಟು ನೋಡ್ಕೊಂಡು ಸುಮ್ಮನೆ ಇದ್ದಾಗ ಅದು ಹೋಗ್ತೈತಿ. ಒಳಗಿನಾರ ಲೆಕ್ಕ ಹಾಕೋಂಗಿಲ್ಲ, ಯಾವ ರೂಪನೂ ನೋಡೋಂಗಿಲ್ಲ, ಯಾವ ಕಲ್ಪನಾನು ಹಾಕೋಂಗಿಲ್ಲ, ದೇವ್ರ ಕಲ್ಪನಾ ಮಾಡೋಂಗಿಲ್ಲ. ಹ್ಞೂ ದೇವ್ರಂತ ನೀವು ಕಲ್ಪಿಸಿದ್ದು ಅವೆಲ್ಲ ಅವಕ್ಕೆ ದೇವ್ರಂತೇನು. ನೀ ದೇವ್ರಲ್ಲ, ನಿನ್ನಲ್ಲಿ ಐತೆ ಅದು ಪವರ್. ಇಷ್ಟೆಲ್ಲ ದೇವ್ರದಿಂದ ನಡ್ಕೊಂತ ಅಂತೀರಿ. ಸಂಕಟ ಬಂದಾಗ ದೇವ್ರು ನಿಮಗೆ ಸಮಾಧಾನ ಹೇಳಕ್ಕೆ ಬರ್ತಾವನು, ಸಹಾಯ ಮಾಡಕ್ಕೆ ಬರ್ತಾವನು. ನೀನು ಸತ್ರೆ ಪ್ರೀತಿಯಾಗಿರ್ತೇನೆ ಅಂತ ಬಂದು ಹೇಳ್ತಾವನು. ನೀ ಕಲ್ಪಿಸಿದ ದೇವರೆಲ್ಲ ನಿತ್ಯಾಗಿ ಎಲ್ಲಿ ಇರ್ತಾವ್ರಿ ಅವು? ನೀ ಹೆಂಗೆ ಕಾಯಮಿದೆ ಹಂಗೆ ಇರ್ಬೇಕು ಅವು. ಎಷ್ಟು ಬೆತರಿ ಅಲ್ಲ. ಇಲ್ಲದನ್ನು ಕಲ್ಪಿಸ್ಕೊಂಡ ಬ್ರಹ್ಮದಾನ, ವಿಷ್ಣು ಅದಾನ, ರುದ್ರದಾನ, ವೀರಭದ್ರದಾನ, ಗಣಪತಿ ಐತೆ, ದುರ್ಗ ಅದಾಳ, ದ್ಯಾಮ ಅದಾಳ. ಎಲ್ಲಿಂದ ಬಂದಪ್ಪ ಅವು? ಒಬ್ಬರು ತಳ ಬುಡ ಏನು? ಅವ್ರ ತಂದೆ ತಾಯಿ ಯಾರು? ದ್ಯಾಮವ್ವ ದುರ್ಗವ್ವನ ಮಾಡಿ ಅವ್ರ ಅವ್ವ ಅವ್ರ ಅಪ್ಪ ಯಾರು ಅಂದ್ರೆ ಗೊತ್ತಿಲ್ರಿ ಅಂತ. ಗಂಡನ ಮನೆ ಯಾವುದು, ತವ್ರ ಮನೆ ಯಾವುದು ಅದು ಗೊತ್ತಿಲ್ಲ. ಹೌದಿಲ್ಲ? ದುರ್ಗವ್ವ ದ್ಯಾಮವ್ವ ಅಕ್ಕ ತಂಗಿ ಅಂತ ಕಲ್ಪಿಸ್ಕೊಂಡು ಹೌದಿಲ್ಲ? ಇಲ್ಲದ್ದ ಕಲ್ಪಿಸ್ಕೊಂಡು ಅದಕ್ಕೆ ಬಣ್ಣ ಹಚ್ಚಿ ರಾವ್ ಮಾಡಿ ಜನರನ್ನೆಲ್ಲ ಹೆದರಿಸ್ಬಿಡುದು. ನೀವು ಮಾಡಿದ ಕರ್ಮ ಒಳ್ಳೇದಿತ್ತಂದ್ರೆ ದುರ್ಗವ್ವ ದ್ಯಾಮವ್ವ ಗಜಮುಖಿಗಳು ಕೆಲಸ ಮಾಡಿ ಪೀಡಾರಿ ಅವು ಪಿಸಾಚಿಗಳು ಕೊಟ್ಕೊಂತ ನೀವು ಅವನ್ನೆಲ್ಲ ಅವಂತೆಲ್ಲ ಪೂಜೆ ಮಾಡ್ಕೊಂತ ಆಗ್ತದೆ. ಅವು ಹೆದರ್ಸ ಪೀಡ ಕೊಟ್ಟಂಗೆ ಮಾಡ್ತಾವೆ. ಅದಕ್ಕೆ ನೀವು ಹೆದರ್ಸಕ್ಕೆ ಮಾಡ್ತಾವೆ. ಗುಡಿ ಕಟ್ಟನಂದ ಹಿಂಗೆ ಮಾಡಿದ್ದು ಎಲ್ಲ ನನಗೆ ಬ್ಯಾಟಿ ಕೊಡ ಹೌದಿಲ್ಲ? ವರ್ಷಕ್ಕೊಮ್ಮೆ ಬ್ಯಾಟಿ ಕೊಡ್ಬೇಕು ನೋಡಿ ನನಗೆ, ಯುಗಾದಿಗೊಮ್ಮೆ ಅಂತ. ಅದನ್ನ ಮ್ಯಾಗ ಹೇಳ್ಯಾವ ಅವ್ರ ಹೆಸರಿನ ಮ್ಯಾಗ ಇವ್ರು ಹೊಡ್ಕೊತ ಅಡ್ಡಾಡೋರು. ಏನು ನಿಜವಾಗಿ ಅವಕ್ಕೆ ಏನು ಕೊರತಿರ್ತೈತಿ ದೇವ್ರಿಗೆ? ನಿನ್ನಂತೇಳಿ ತೊಗೊಂಡು ಏನಾರು ಹೊಂದ್ಬೇಕಾಗಿರ್ತದೆ ಅಷ್ಟು ಗದಿಗೆಟ್ಟವು ಅವು. ಯಾಕ್ರಿ ನಮ್ಮಿಂದ ಪಡ್ಕೊಂಡು ನಮಗೆ ಕೂಡ ಗದಿಗೆಟ್ಟವು. ಏನು ಕೊರತಿರ್ತೈತೆ ಅವಕ್ಕೆ? ಯಾರು ಇಲ್ಲಪ್ಪ ಅವ್ಕೆ ದಿಕ್ಕಿಲ್ಲ ಅಂತೇಳಿ ಸತ್ತವ್ರ ಮನೆಗೆ ಅದು ಕೊಡ್ತಾರೆ. ಅಡುಗೆ ಮಾಡಿಲ್ಲ ಬಿಡಪ್ಪ ಅವ್ರು ಕೊಡಕ್ಕಂತ ನಿಮ್ಗೆ ಅದಕ್ಕೆ ಸಾಮರ್ಥ್ಯ ಇಲ್ಲ. ಅದಕ್ಕೆ ಇಲ್ಲದನ್ನು ಏನಾದ್ರು ಕಲ್ಪಿಸ್ಕೊಂಡು ಅದಕ್ಕೆ ಮಾಡಕ್ಕೆ ಹೋಗ್ತೀವಿ. ಹಸದವ್ರು ಕೊಡಕ್ಕೆ ಒಲ್ಲ ಇಲ್ಲಿ. ಯಾಕ್ರಿ ಕರ್ ತಿನ್ಸ ಅವಕ್ಕೆ, ಅದ್ರ ಫಲ ನಿನಗೆ ಸಿಗ್ತೈತಿ. ಅವು ಏನು ಮಾಡೋದು? ಅವು ಜಡವಾದ ವಸ್ತುಗಳು ಇಲ್ಲದ್ದು ಕಲ್ಪಿಸ್ಕೊಂಡು ಅವಕ್ಕೆ ಅಭಿಷೇಕ ಮಾಡಿ ಏನೇನೋ ಮಾಡಿ ವ್ಯರ್ಥ ಹೋದಿಲ್ಲ ಅಲ್ಲ. ನಾನು ಯಾರಿದ್ದೇನೆ ಅನ್ನೋದನ್ನು ಯಾವ್ದಾರ ಶಾಸ್ತ್ರದ ಆಧಾರದ ಮೇಲೆ ಕಲ್ತೇನೆ, ಸ್ವತಃ ಅನುಭವ ಅದ. ಅನುಭವ ನೋಡ್ಕೊಂಡು ಅದು ಒಲ್ಲಂತ. ಕಾಮನಕ್ಕಿಂತ ಕೆಟ್ಟ ಚಟ ಈ ಜಗತ್ತಿನೊಳಗೆ ಮತ್ತೆ ಯಾವ್ದೈತಿ ಹೇಳ್ರಿ? ಎಂಥವನನ್ನಾದರೂ ತಲೆಗೆ ಕೆಳಗೆ ಮಾಡ್ತದೆ. ಏನು ಕಾಮಾತುರಾಣ ಮನ ಭಯಂ ಮನ ಲಜ್ಜ ಅಂತ. ಏನು ನಿಮ್ಮ ವಿಶ್ವವಿದ್ಯಾಲಯಗಳೆಲ್ಲ ಕಾಮನ ಚಟದೊಳಗೆ ಅದಾವಿಲ್ಲ? ವಿಶ್ವವಿದ್ಯಾಲಯದ ಕಲ್ತು ಬಂದವರೆಲ್ಲ ಕಾಮನ ಕಾಟ ತಪ್ಪಿಸ್ಕೊಂಡವ್ರು ಅದಾರನ? ನೋಡ್ರಿ ನೀವು ವಿಶ್ವವಿದ್ಯಾಲಯ ಕಲ್ತು ಬಂದವರೆಲ್ಲ ಹಂಗೆ ಬೆದಿಗೆ ಬಂದು ನನಗತ್ತೆ ಹಂಗೆ ತಿರುಗುತ್ತೆ. ದೊಡ್ಡ ಶಾಣ್ಯ.
ಯಾರ್ದಾರ ಹೇಳಿ ಕಾಮನ್ ಕಾಟ ತಪ್ಪಿಸ್ಕೊಂಡವ್ರು? ಚಟದ ಬಣ್ಣ ಹಚ್ಚಿದ ನೆಮ್ಮದಿ ಎಂದೂ ಸಿಗುದು ನಿಮಗೆ. ಚಟಗಳ ಗೊಡವಿ ಕೈ ಬಿಡ, ಬಿಟ್ಟು ರಾಜನಂಗಿರ್ತೀನಿ. ಜಾಗ್ರ, ಸ್ವಪ್ನ, ಸುಪ್ತಿ ಈ ಮೂರು ಅವಸ್ಥೆಗಳು ಕೇವಲ ಮನಸ್ಸಿಗೆ ಮಾತ್ರ ಅದಾವ. ನಿಮ್ಮ ಇರುವಿನಲ್ಲಿ ಇವಿಲ್ಲ ಇಲ್ಲವು. ಮರ್ತಾಗ ಇವು ನಿನಗೆ ಖರೆ ಅಂತ ಅನಿಸ್ತಾವ. ಇನ್ನು ಅರಿವಿನ ಎಚ್ಚರಿಕೆಯನ್ನು ಮಾಡ್ಕೊಂಡಾಗ ಇದೆಲ್ಲ ಸುಳ್ಳಾಗಿ ಹೋಗ್ತದೆ. ನಿಮ್ಮ ಇರುವನ್ನು ಮರೆಯದೇ ಇರುವುದರಿಂದ ನಿಮಗೆ ಸಮಾಧಾನ ಶಾಂತಿ ಐತಿ. ಮರೆತರೆ ದುಃಖ ಅದ ನೋಡಿ. ಏನ್ ಅರಿದೊಡೆ ಪರಮಾತ್ಮ, ಮರಿದೊಡೆ ಜೀವಾತ್ಮ. ಎಳ್ಳಷ್ಟು ಬೈಕೆಗಳು ಉಳಿಬಾರ್ದು ನಿನಗೆ. ಅಂದ್ರೆ ನೀ ಆರಾಮಾಗಿ ಬರ್ತೈತಿ ಶಾಶ್ವತ ಸುಖವನ್ನು ಹೊಂದಲಿಕ್ಕೆ. ಯಾವುದೇ ಇಚ್ಛಾ ಬೇಡಿಕೆ ಇಲ್ಲದಿದ್ರೆ ಹೆಂಗಿರ್ತೀರಿ ನೋಡ್ಕೋರಿ. ಸಹಜವಾಗಿ ಎಲ್ಲರಿಗೆ ಅದು ಅನುಭವ ಗೊತ್ತೈತಿ. ಯಾವುದು ಇಚ್ಛಾ ಬೇಡಿಕೆ ನಮ್ಮಲ್ಲಿ ಇರಲಿಲ್ಲ ಅಂದ್ರೆ ಸ್ವಾಭಾವಿಕವಾಗಿ ಬೇಡಿಕೆ ಅಂದ್ರೆ ಬೇಕಾರಿತನ ಹತ್ಕೊಂಡು ಅದನ್ನು ಹೊಂದಬೇಕು. ಕುಂಡ್ರು ಕೊಡುದಿಲ್ಲ, ಕೇಳಿ ಕೊಡುದಿಲ್ಲ, ಏನು ವಿಶ್ರಾಂತಿ ಅನ್ನೋದ ಕೊಡುದಿಲ್ಲ ನಿನಗೆ. ಬೇಕು ಅಂತ ಅದ್ರ ಬೆನ್ನ ಹತ್ತಿ ಸಮಾಧಾನ ಕೆಡಿಸ್ಕೊ ಅಣಲಿ ಉಂಟು, ಅದ್ರ ಫಲ ಉಣಬೇಕು ನಾಳೆ. ನಿತ್ಯಾನಂದ ನಿಜ ಯೋಗಿಯು ಯಾವ ಕರ್ಮವನ್ನು ಮಾಡುದನು. ಏನು ಭವಬಂಧನವನ್ನು ಅಳದು ನಿಂತಿರ್ತಾರ ಅವ್ರು ಯಾಕೆ ಕರ್ಮವನ್ನು ಮಾಡ್ತಾರೆ? ಕರ್ಮ ಅಂದ್ರೆ ಬಂಧನ, ಬಂಧನಕ್ಕೆ ಕಾರಣ. ಹಂಗ ಜ್ಞಾನ ಅಂದ್ರೆ ಮುಕ್ತಿನ ನಿನಗೆ ಬಿಡುಗಡೆ, ಎಲ್ಲ ದುಃಖದಿಂದ ಬಿಡುಗಡೆ ನಿನಗೆ. ನಿನ್ನ ನಿಜದ ಎಚ್ಚರಿಕೆಯನ್ನು ನೀ ಮಾಡಿಕೊಂಡೆ. ಈ ಭವಬಂಧ ಅಳಿಯದವನೇ ಭವಿ ಅಂತ. ಎಲ್ಲ ವಾಸನೆಗಳನ್ನು ನಾಶ ಮಾಡಿಕೊಂಡ ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದಿದವ ಅವ ಅಭವಿ. ಅಳಿಯದವ ಭವಿ ಅಂತ. ಈ ಬಂಧನದಾಗ ಸಿಕ್ಕೊಂಡು ಒಡ್ಡವ ಭವಿನವ. ಇದರಿಂದ ಪಾರಾದವ ಅಭವಿ ಅಂತ. ಸ್ವರೂಪ ಜ್ಞಾನ ಇಲ್ಲದವಂತ ಭವಿ ಅಂತ. ಮೊದಲ ಅಂತಃಕರಣ ಸ್ವಚ್ಛತೆಗಾಗಿ ಯಮನಿಯಮಾದಿಗಳನ್ನು ಪಾಲನ ಅವಶ್ಯ ನಾವು ಮಾಡ್ಬೇಕಾಗತ್ತೆ. ಯಾರು ಮಾಡ್ತೇವೆ ನಾವು ಯಮನಿಯಮಾದಿಗಳನ್ನ? 5 ನಿಯಮಗಳನ್ನು ಪಾಲನ ಮಾಡಿದಾಗ ನಮ್ಮ ಕ್ರಮೇಣ ಅಂತಃಕರಣ ಸ್ವಚ್ಛ ಆಕೈತಿ. ಯಾವಾಗ ಈ ವಿಚಾರ ಹೊಡ್ಯಾಕ ಶುರು ಆಕೈತಿ, ಅಭ್ಯಾಸ ಶುರು ಆಕೈತಿ. ಯಮದಶ ಗುಣ ಇಲ್ಲದವನಿಗೆ ಸಮನಿಸೋದು ನಿಜ ಮುಕ್ತಿ. ಯಮ ಇದ್ರಾಗ ಮೊದಲೇದ್ದು 5 ಯಮ ನಿಯಮದಾಗ ಮೊದಲನೇದ್ದು ಸತ್ಯ. ಕರೆತನದಿಂದ ನಡ್ಕೋದು, ಸುಳ್ಳು ಹೇಳೋಂಗಿಲ್ಲಪ್ಪ, ಮೋಸ ಮಾಡೋಂಗಿಲ್ಲ. ಕರೆತನದಿಂದ ನಡ್ಕೊಳ್ಳೋದು ಯಾರಲ್ಲಿ ಎಷ್ಟು ಮಟ್ಟಿಗೆ ನೋಡ್ಬೋದು. ಸತ್ಯ, ಅಹಿಂಸೆ, ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಡದೇ ಇರುವುದು. ಯಮ ನಿಯಮಾದಿಗಳಿಗೆ ಇವೆಲ್ಲ ಮುಖ್ಯವಾಗಿ ಬರ್ತಾವೆ ನಮ್ಗೆ ಅಂತಃಕರಣ ಸ್ವಚ್ಛತೆಗಾಗಿ. ಸತ್ಯ, ಅಹಿಂಸೆ, ವಿಷಯದ ಆಶೆ ಆದ ಇನ್ನೊಬ್ಬರಿಗೆ ಹಿಂಸೆ ಮಾಡಕ್ಕೆ, ಯಾರಿಗೆ ತೊಂದರೆ ಆಗದಂಗೆ ಬಾಳೆ ಮಾಡೋರು ಎಷ್ಟು ಮಂದಿ ಇದ್ದಾರೆ. ಮನಸ್ಸಿನಾಗ ಸಹಿತ ಬರಬಾರ್ದು ಅದ. ಏನು ಹೊರಗೆ ನೀ ಒಳ್ಳೆ ಮ್ಯಾಗ ಚಂದನ ಮಾತು ಮಾಡ್ತಾರೆ, ಒಳಗೆ ಬ್ಯಾಗ್ ಬಸಪ್ಪ ಒಳಗೆ ಸಪ್ಪ ಅಂದ್ರೆ ಒಳಗೆ ತುಂಬಿಕೊಂಡು ವಿಷ ತುಂಬಿಕೊಂಡ್ರಿ. ಹೃದಯತು ಹಲಾಲಂ ಮಧು ತಿಷ್ಠತಿ ಜೀವಹಾಗ್ರಿ ಅಂತ. ಜೇನು ತುಪ್ಪದಂತ ಮಾತಾರ ಕೇಳಿದ ಒಳಗೆಲ್ಲ ಹಲಾಲ. ಮನಸ್ಸಿನಾಗ ಸಹಿತ ಬರಬಾರ್ದು. ಕಾಯ ವಾಚ ಮನಸ್ಸ ಯಾವ ಜೀವಿಗೂ ಹಿಂಸೆ ನಮ್ಮಿಂದ ಆಗಬಾರ್ದು.
ಅದು ಸತ್ಯ ಅಹಿಂಸೆ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದರೆ ಮತ ಬ್ರಹ್ಮಚರ್ಯ ಮತ್ತು ನೈಷ್ಠಿಕ ಬ್ರಹ್ಮಚರ್ಯ ಅಂದರೆ ಎರಡು ಪ್ರಕಾರದ್ದು. ಎರಡು ಬರಬೇಕಾದ್ರೂ ನೀನು ಸ್ವರೂಪದ ಅಭ್ಯಾಸ ಮಾಡಿದವಾಗ ಇದು ಸಾಧ್ಯ. ಮತ ಬ್ರಹ್ಮಚರ್ಯ ಪಾಲನೆ ಮಾಡೋದು ಭಾಳ ಬಗ್ಗೆ ಐತಿ. ಬ್ರಹ್ಮಚರ್ಯ ಪಾಲನೆ ಮಾಡಿದಾಗ ನಿನ್ನ ಶರೀರ ಸಂಪತ್ತೂ ಇರ್ತೈತಿ, ನಿನಗೆ ಜ್ಞಾನೋದಯ ಆಕೈತಿ. ನಾವು ಅದಕ್ಕೆ ಹೋಗೈತಿ ಎಲ್ಲ ಶರೀರ ಬ್ರಹ್ಮಚರ್ಯ ಪಾಲನೆ ಮಾಡಲಿಲ್ಲ. ವೈವಾಹಿಕ ಜೀವನದವರು ಮತ್ತು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಏನು ಇದು ತೋರಿಸಿಲ್ಲ ಋಷಿಮುನಿಗಳು. ಹಿಂದಿನ ಜನ್ಮ ಸಂಸ್ಕಾರವಾಗಿ ಎಲ್ಲ ವಾಸನೆಗಳನ್ನು ನಾಶ ಮಾಡಿಕೊಂಡು ಕೇವಲ ಇದರ ಅನುಸಂಧಾನ ತೊಡಗ ನೈಷ್ಠಿಕ ಬ್ರಹ್ಮಚರ್ಯ. ಏನು ಸಿದ್ಧಾರೂಢ ಅಂತವರು ಎಲ್ಲೋ ಒಬ್ರು ಅಂತ ಅವು ಸಂಬಂಧ ಪಡೋದಿಲ್ಲ. ಅವರು ನೀ ಕರ್ಮ ಮಾಡಿದಾಗ ಗಂಟು ಬಿದ್ದಾವೆ ಎಲ್ಲ ನಾವು ಮಾಡಿದ ಕರ್ಮದಾಗ ಬೆನ್ನು ಹತ್ತಿರ್ತಾವೆ. ನನಗೆ ಯಾವ ಸಿಗ್ಲಿಲ್ಲ ಅಂದ್ರೆ ಅಂತ ನೀವು ಮಾಡಿಲ್ಲ ಅಂತ ಕರ್ಮಕ್ಕನುಸಾರವಾಗಿ ನಮ್ಗೆ ಗಂಟು ಬೀಳತಾವ. ಅವು ಎಲ್ಲಿ ಕುಂತಿರ್ತಾನಪ್ಪ ನಮಗಿದು ಅಂತಿರ್ತಾರೆ. ಹೌದಿಲ್ಲ, ಎಷ್ಟು ಹುಡುಕ್ಯಾಡ್ರು ಇದು ಹತ್ಯ ನಮಗೆ. ಹೌದಿಲ್ಲ, ಎಷ್ಟು ಹುಡುಕ್ಯಾಡಿ ಕಡಿಗಿಂತ ಅದನ್ನು ತಗೊಂಡು ಬಂದಿದ್ದು ಪ್ರಾರಬ್ಧ ನಮ್ದು. ಎಲ್ಲಿದ್ರು ಬಿಡುದಿಲ್ಲ, ಅದ ಬರ್ತೈತಿ ನಿನಗೆ. ನೀ ಎಷ್ಟು ಹುಡುಕ್ಯಾಡಿ ಅದನ್ನ ಸೋಸ್ಯಾಡಿ ಇದನ್ನ ಮಾಡಿದ್ರು ಸುಧಾ ಅದು ಏನು ಬರುವುದು ಅಷ್ಟೇ ಬರೋದು ನಿನಗೆ. ಅದೇ ಬರೋದು ನಿನಗೆ. ಏನು ಎಲ್ಲಿ ಬೇಕಾದಲ್ಲಿ ನೀವು ಇದನ್ನು ಮಾಡಿದ್ರು ಈಗ ಗೊತ್ತಾಗಲಿಲ್ಲ ರೀ. ಏನು ಗೊತ್ತು ಮಾಡಿ ಬಿಡೋದಿಲ್ಲ ಅದು ನಿನಗೆ. ಪ್ರಾರಬ್ಧ ಕರ್ಮ ಅದೇ ಬರ್ತೈತಿ. ಸುಮ್ಮನೆ ಅನುಭವಿಸೋದು. ಏನು ಸತ್ಯ ಅಹಿಂಸೆ ಬ್ರಹ್ಮಚರ್ಯ. ಏನು ಮತ ಬ್ರಹ್ಮಚರ್ಯ ನೈಷ್ಠಿಕ ಬ್ರಹ್ಮಚರ್ಯ. ಅದು ಮತ ಬ್ರಹ್ಮಚರ್ಯ ಪಾಲನೆ ಮಾಡೋದು ಯಾವಾಗಲೂ ಸ್ವರೂಪದ ಅಭ್ಯಾಸದಾಗ ನಮಗೆ ಅದು ಸಾಧ್ಯ ಐತಿ. ಬರೀ ಅದೇ ಹೆಸನಾಗಿ ಮುಂಜಾನೆ ಸಂಜೆ ಮಟ್ಟ ನಮಗೆ ಅದೇ ಹೆಸನಾಗ ಹುಟ್ಟಿ ಬಂದೇವಪ್ಪ ಅದಕ್ಕಾಗಿ ಅಂತ ಅದ್ರಾಗ ಕಾಲ ಕಳಿಸೋಕೆ. ಏನು ಅದು ವಂಶೋಭಿವೃದ್ಧಿಗಾಗಿ. ಏನು ಅದು ಅವನ್ನೆಲ್ಲ ಕೆಲವು ವಾರ ತಿಥಿ ನಕ್ಷತ್ರಗಳು ಇವೆಲ್ಲ ವರ್ಜಿ ಮಾಡಿ ವಂಶೋಭಿವೃದ್ಧಿಗಾಗಿ ಅದು ಋತುಮತಿಯಾದ ಕಾಲದೊಳಗೆ ಕೂಡಿದಾಗ ಅದು ಮಕ್ಕಳ ಪುತ್ರ ಪ್ರಾಪ್ತಿಗಾಗಿ. ಏನು ಹಿಂಗೆ ಅದು ವಿಧಿ ಕ್ರಮ ಅದು. ಅದೇನಾರು ಐತೆ ನಿನಗೆ? ಇಲ್ಲ ಇಲ್ಲ. ದನಕ್ಕಿಂತ ಅಥವಾ ಇನ್ನು ದನ ಮಾಡೋದಿಲ್ಲ ಹಂಗೆ. ಅವು ನಿಯಮಗಳು ಗೊತ್ತಿರ್ಲಿಕ್ಕೂ ಅವು ಪಾಲನೆ ಮಾಡ್ತಾವೆ. ಮೃತ ಬ್ರಹ್ಮಚರ್ಯ ಪಾಲನೆ ಮಾಡ್ತಾವೆ. ಅವಕ್ಕೆ ನಿಯಮಗಳು ಗೊತ್ತಿರ್ಲಿಕ್ಕೂ ಅವು ಪಾಲನೆ ಮಾಡ್ತಾವೆ. ನಿನಗೆ ನಿಯಮಗಳು ಗೊತ್ತಿದ್ದು ಅದನ್ನು ಪಾಲನೆ ಮಾಡೋಕ್ಕಾಗೋದು ನೀವು. ನೋಡಿ, ನೀವು ಯಾವಾಗ ಬೇಕಾವಾಗ ಕೊಡೋದಿಲ್ಲ ಅವು. ಗಂಡು ಹೆಣ್ಣು ಯಾಕ್ರಿ ಆಯಾ ಪೀರಿಯಡ್ ಇದ್ದಾಗ ಅಷ್ಟೇ ಕೊಡ್ತಾವೆ, ಸಿಕ್ಕಾಗ ಕೊಡೋದಿಲ್ಲ ಹಂಗೆ. ಏನು ಹಂಗೆ ಇದಕ್ಕೆ ಅದನ್ನು ಗೊತ್ತಿಲ್ಲ ಬೇದಿನೂ ಗೊತ್ತಿಲ್ಲ ಅಂತಾರಲ್ಲ, ಹಂಗೆ ಇದು ಪಾಲನೆ ಮಾಡಲಿಲ್ಲ ಅಂದ್ರೆ ನೀನು ಎಲ್ಲ ಹಾಗೆ ಹೋಗ್ತೈತಿ. ಶರೀರ ಸಂಪತ್ತು ಎಲ್ಲ ಹಾಳು ಮಾಡ್ಕೊಂಡು ಹೋಗ್ತಿ. ಅದಕ್ಕೆ ಮತ ಬ್ರಹ್ಮಚರ್ಯ ಪಾಲನೆ ಮಾಡೋದು ಭಾಳ ಕಠಿಣ. ಯಾವಾಗಲೂ ಸ್ವರೂಪದ ಅಭ್ಯಾಸದಾಗ ನಮಗೆ ಶರೀರ ಭಾವ ಬಂದ ಕೂಡಲೇ ಚಲೋ ಆತ್ರಿ. ಅದು ಹಸಿವು ಭಾವ, ಮೈಥುನ ಭಾವ, ದೇಹ ನಾನು ಭಾವ, ನಾ ಹೆಣ್ಣದನಿ ಗಂಡದನಿ ಭಾವ ಬಂದ್ರೆ ಮುಗಿದು ಹೋಯ್ತು. ನಾ ಹೆಣ್ಣದನಿ ತಿಳ್ಕೊಂಡು ಗಂಡಿಗೆ ಹೋಕ್ಕಿ, ಗಂಡ ಅಂತ ತಿಳ್ಕೊಂಡು ಹೆಣ್ಣಿಗೆ ಹೋಕ್ಕಿ. ಹೆಣ್ಣು ಗಂಡಿನಾಗ ಸುಖ ಸಿಕ್ಬಿಟ್ಟಿದ್ರೆ ಗಂಡ ಶರೀರ ಧಾರಣ ಮಾಡಿದವಾಗ ಯಾಕೆ ಸುಖ ಸಿಕ್ಕಿಲ್ಲ, ಹೆಣ್ಣು ಶರೀರ ಧಾರಣ ಮಾಡಿದ ಆಕೆಗೆ ಯಾಕೆ ಸುಖ ಸಿಕ್ಕಿಲ್ಲ? ವಿಚಾರಣೆ ಮಾಡೋದಿಲ್ಲ ನಾವು. ಅವ ಸುಖ ಅಂತ ಅದನ್ನು ನೆನಪು ಮಾಡ್ಕೊಂತೀವಿ. ಆ ಸುಖ ಹೆಣ್ಣು ಅಲ್ಲ, ಗಂಡು ಅಲ್ಲ. ಅದು ಯಾವುದೇ ಬಾಹ್ಯ ವಸ್ತುಗಳಿಂದ ದೊರೆಯುವಂಥದ್ದಲ್ಲ ಅದು. ಇದು ಹೊಳೆದು ಭಾಳ ಕಠಿಣ. ಹೊಳೆದ್ರೆ ಜನ್ಮ ಹೋಗೋ ತನಕ ಇದನ್ನು ವಿಚಾರ ಮಾಡಿದ್ರೆ ನಿನಗೆ ಹೊಳೆದ್ರೆ ಪುಣ್ಯ. ನೀನು ಇಲ್ಲ ಹೇಳೋತ್ನಾಗ ಹ್ಞೂ ಅಂತತ್ರಿ ಬಿಟ್ಟದ್ದೆ ಮತ್ತೆ ಅದಕ್ಕೆ ಗಂಟು ಬೀಳ್ತು. ಬರೀ ಅದೇ ಜನ್ಮ ಜನ್ಮಾಂತರದಿಂದ ಅದು ಒಳಗೆ ಕುಂತೈತಿ.
ಎಂತೆಂಥ ಪಂಡಿತ ಅದಾನಂದ್ರೆ ಸುದ ಅದು ಹೋಗುದು ನೋಡ್ರಿ. ಅದೇ ಹೆಸರದಾಗ ಕಾಲು ಗಳಿತೈತಿ, ಒಳ್ಳೆ ಒಳ್ಳೆ ಮುದುಕಾದ್ರೂ ಹೋಗುದು. ಶರೀರ ಜೀರ್ಣ ಆಗೈತೆ ಅಂದ್ರು ಅದು ಈಗ ಶರೀರ ನೆಟ್ಟಗಿದ್ದಾಗ ಈ ವಾಸನ ನಾಶ ಮಾಡ್ಕೊಂಡ ನಿನ್ನ ಜನ್ಮ ಸಾರ್ಥಕ. ಮಾಡ್ಕೊಳ್ಳಿಲ್ಲ ಅಂದ್ರೆ ಹಂಗೆ ತಿರುಗುದನೆ. ಕೇಳಕಟ್ಟ ಐತಿ, ಮಾತಿನ ಜ್ಞಾನದಿಂದ ಹೋಗುದಿಲ್ಲ ಇದು. ಕೃತಿ ಒಳಗೆ ಅಳವಡ್ಬೇಕಾಗೈತಿ. ಅದರಂತೆ ಇದ್ದಾಗ ಈ ವಾಸನ ನಾಶ ಆಗೈತಿ. ಅದಕ್ಕೆ ದೌಡ್ ಮಾಡ್ಕೋ. ಏನು ಕೆಲಸ? ಮನುಷ್ಯನ ಜನ್ಮದಾಗಿದ್ದಾಗ ಇವೆಲ್ಲ ಭೋಗ ವಾಸನೆಗಳನ್ನ ನಾಶ ಮಾಡಿಕೊಂಡಾಗ ನಿನಗೆ ಬಿಡುಗಡೆ ದುಃಖದಿಂದ. ಇಲ್ಲ ಉಳಿತು ಅಂದ್ರೆ ಯಾವ್ದಾರ ವಿಷಯದಿಂದ ಸಂಪರ್ಕ ಭೋಗದಾಗ ಪ್ರೀತಿ ಐತೆ ಅಂದ್ರೆ ಅಲ್ಲಿ ಜನ್ಮ ಬರ್ತದೆ. ನೀವು ಯಾಕೆ ನಮಗೆ ಜನ್ಮಕ್ಕೆ ಹಾಕವ್ರು ಯಾರು ಅಂದ್ರೆ ಅದು ವಿಷಯಗಳಲ್ಲಿ ಆಸಕ್ತಿ, ಪ್ರೀತಿ, ಜನ್ಮ ವಿಷಯಗಳ ಮೇಲಿನ ಪ್ರೀತಿ. ಯಾರು ನಮ್ಮನ್ನು ಜನ್ಮಕ್ಕೆ ಹಾಕವ್ರಿಲ್ಲ, ನಮ್ಮನ್ನು ಹುಟ್ಟಿಸೋರು ಯಾರು ಇಲ್ಲ. ಅದ ಹುಟ್ಟಿಸ್ತದೆ ನಿನ್ನ ಬೀಜ. ಭವಕ ಬೀಜ ಅಂದ್ರೆ ರಾಗ, ಪ್ರೀತಿ. ರಾಗದಿಂಬ ಬೇರಿನ್ನು ಭವ ಬೀಜ ಮುಂಟೆ ಅಂತ. ಅದು ಪ್ರೀತಿನ ನಿನಗೆಲ್ಲ ಭವಕ್ಕೆ ಹಾಕ್ಬೇಕು ಮತ್ತು ಹುಟ್ಟಕ್ಕೆ. ಅದಕ್ಕೆ ಅದನ್ನೆಲ್ಲ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಆ ಶರೀರ ಆರೋಗ್ಯ ಇಟ್ಕೊಂಡಾಗ ಇದನ್ನು ಸಾಧಿಸಕ್ಕೆ ಬರ್ತೈತಿ. ಬ್ರಹ್ಮಚರ್ಯ ಪಾಲನೆ ಮಾಡಲಿಲ್ಲ ಶರೀರ ಎಲ್ಲ ರೋಗಗ್ರಸ್ತ ಆಗುತ್ತೆ. ಭೋಗೇ ರೋಗ ಅಂತ. ಯಾಕೆ ದವಾಖಾನಿ ಎಲ್ಲ ಹಗಲೆಲ್ಲ ದವಾಖಾನಿ ಎಲ್ಲ ಬರೀ ಅದ ಸಂಪರ್ಕ ಭೋಗದಾಗ ಇದೆ. ಇಂದ್ರಿಯ ಸಂಪರ್ಕ, ತಿನ್ನೋದು, ನೋಡೋದು, ಮೂಸಿ ನೋಡೋದು ಎಲ್ಲ ಇಂದ್ರಿಯಗಳ ವ್ಯಾಪಾರ. ಸಡ್ಲು ಬಿಡ್ಲಂಗೆ ಮಾಡಿದೀಪ ನಾವು. ಪುರ್ಸೊತ್ತಿಲ್ಲ ನಮ್ಗೆ. ಎಚ್ಚರ ಆದ್ಕೂಡಿ ನಿದ್ದೆ ಹತ್ತು ಮುಟ್ಟ ಅದನ್ನೇ ಮಾಡೋದು. ಅದೇ ಜೀವನ. ಏನು ಮಾಡ್ಬೇಕಪ್ಪ? ಬರೀ ಇಂದ್ರಿಯ ಸಂಪರ್ಕ ಭೋಗನಪ್ಪ. ಆರಾಮದಿಯಪ್ಪ ಅಂತ ಕೇಳ್ತಾರ ರೂಢಿ ಒಳಗೆ. ಆರಾಮದಿರ್ಯಾ? ಇದನ್ನು ಮಾಡಿ ಸುಳ್ಳ ಆರಾಮದೇವಂತ. ಎಲ್ಲ ಇಂದ್ರಿಯ ಸಂಪರ್ಕ ಗೊಡವಿ ಕೈ ಬಿಟ್ಟಾಗ ನಾವು ಆರಾಮ ಅನುಭವ ಮಾಡ್ತೇವೆ ದಿನನಿತ್ಯ. ನೋಡ್ರಿ ಬೇಕಾರೆ ಅಲ್ಲಿ ನೋಡೋದೈತೆ, ಕೇಳೋದೈತೆ, ಮೂಸಿ ನೋಡೋದೈತೆ, ಮುಟ್ಟೋದೈತೆ. ನಿದ್ದೆ ಒಳಗೆ ಯಾವ ಭೋಗ ವಸ್ತುಗಳ ಸಂಬಂಧ ಇಲ್ಲೂ ಅನುಭವ ಮಾಡ್ತೇವೆ. ಆ ಅನುಭವದಾಗ ಅದೆಯಾ? ವಿಷಯದ ಸಂಪರ್ಕ ಭೋಗ ಬಿಟ್ಟ ಆರಾಮಿನ ಆರಾಮದ ಅದೆಯಾ ಅಂತ, ಆರಾಮ ಅದೆಯಾ ಅಂತ. ಎಲ್ಲಿದು ಬರೀ ಅದನ್ನ ಬಿಡಾಕ್ ತಯಾರಾಗಲ್ಲ ನಮ್ಗೆ. ಅದ್ರ ಬೆಣ್ಣೆ ಅದ ಸುಖ ಕೊಡ್ತೈತೆ ಅಂತ ಅದ್ರ ಬೆಣ್ಣೆ ಹತ್ತಿ ಜನ್ಮ ಜನ್ಮ ಅಂತ ತಿರ್ಗಾಕೈತಿ. ಬಾಳೆದ ಆಟ ಅಂದ್ರೆ ಅದ ಹೌದಿಲ್ಲ, ಮತ್ತೇನೈತಿ? ಹೆಚ್ಚಿಂದ ಏನಾರ ಐತೆ ಅದ್ರಾಗ? ಚಾಲು ಆಯ್ತಪ್ಪ, ಅದ ಹೆಸನ. ಮತ್ತೊಂದು ಏನಿಲ್ಲ. ಬಾಳೆ ನಿನ್ನ ಬಾಳೆ ಹೆಂಗ, ನಾನು ಬಾಳೆ ಹೆಂಗ, ಹೌದಿಲ್ಲ? ಬರೇ ಅದ ಸುದ್ದಿ ಕಾಲ ಸತ್ವರಿ. ಅದಕ್ಕೆ ನಿನ್ನ ಸುದ್ದಿ ನೀವು ಮರ್ತು ಬಿಟ್ಟು ಆರಾಮ ಇರ್ಬೇಕನ್ನುವಂಗಿದ್ರೆ ನಿನ್ನ ಕಡೆಲ್ಲ ಹಾಕ್ಕೊಡು, ಇರುವಿನ ಕಡೆಲ್ಲ ಹಾಕ್ಕೊಡು. ಇಲ್ಲ ಅಂದ್ರೆ ಈಗ ಹೋಗ್ಕೊಂತ ಹೋಗುದು. ಅದಕ್ಕೆ ಬ್ರಹ್ಮಚರ್ಯ, ಆನಂತರ ಅಪರಿಗ್ರಹ, ಸಂಗ್ರಹ ವೃತ್ತಿ ಇಲ್ಲದೆ ಇರೋದು. ನೀವು ಸಂಗ್ರಹ ಮಾಡಿ ಮತ್ತು ಬರಾಮ ಹುಟ್ಟಿಟ್ಟೆ ಕೂಡಿಸಿ ಇಟ್ಟಿಟ್ಟಿಟ್ಟಿಟ್ಟ ಮತ್ತು ಬರಾಮ ನಾವು, ಹೌದಿಲ್ಲ? ಅದಕ್ಕೆ ಯಾವುದೇ ಸಂಗ್ರಹ ಇರಬಾರ್ದು ನಮಗೆ. ನಾಳೆಗೆ ಇಡಬೇಡ. ನಾಳೆ ಪಜ್ಜರ್ ಅಲ್ಲ ಅಂತಿದ್ರು. ನಾಳೆ ಹೆಂಗಪ್ಪ ನಮ್ಮ ಜೀವನ? ನಾಳೆ ಹೆಂಗೆ ಪ್ರಾರಬ್ಧ ಇದ್ದಂಗೆ ನಡೀತೈತಿ. ಚಿಂತೆ ಮಾಡಕ್ಕೆ ಹೋಗ್ಬಾರ್ದು. ತೆಲುಗುಂಗ ಇನ್ನ ಹಂಗೆ ಗಳಿಸೋದ್ರಾಗ ಶರೀರ ಹಾಳು ಮಾಡ್ಕೊಂತಿಲ್ಲ. ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪ ಅಂತ. ವಿಷಯದ ವ್ಯಾಮೋಹ, ವಿಷಯದ ಗಳಿಕೆಯಾಗ ಅದನ್ನು ಮಾಡಿ ಮಾಡಿ ಸಮಾಧಾನ ಶಾಂತಿ ಕಳ್ಕೊಂಡ್ಬಿಟ್ಟು ಏನು. ಅದಕ್ಕೆ ಅಪರಿಗ್ರಹ ವೃತ್ತಿ ಅತ್ಯವಶ್ಯಕ ಸಾಧಕನಿಗೆ. ಯಾವ ಸಂಗ್ರಹ ವೃತ್ತಿನೂ ಇರಬಾರ್ದು. ಆನಂತರ ತುಡುಗು ಮಾಡದೇ ಇರುವುದು. ಯಾವುದೇ ವಸ್ತುವಿನ ಬಗ್ಗೆ ನಮಗೆ ಇಚ್ಛೆ ಆಗೋಂಗಿಲ್ಲ. ಯಾವುದೇ ಅದಾಗಿದ್ರೆ ನನಗೆ ಚಲೋ ಆಕಿತ್ತಲ್ಲ ಅಂತ ಮನಸ್ಸಿನಾಗ ಬಂದ್ರೆ ತುಡುಗಾದ್ನಿ. ಅಪರಿಗ್ರಹ ವೃತ್ತಿ ಮತ್ತು ಈ ತುಡುಗು ಮಾಡದೇ ಇರುವುದು, ಇದು ಮನಸ್ಸಿನಾಗ ಬಂದ್ರೆ ತುಡುಗಾದಿನಿ. ನನಗಾಗಿದ್ರೆ ಇದು ಚಲೋ ಆಕಿತ್ತಲ್ಲ ಅಂತ ಮನಸ್ಸಿನಾಗ ಬಂದ್ರೆ ತುಡುಗಾದಿನಿ. ಒಂದ್ಸಲ ಮಾಡಿ, 2 ಸಲ ಮಾಡಿ, 3ನೇ ಸಲ ಕೃತಿ ಒಳಗೆ ಬರಕ್ಕೆ ಚಲೋ ಹೋಗ್ತದ. ಮನಸ್ಸಿನಾಗ ಮಾಡಾಕೈತೆ ಅಂದ್ರೆ ಬರಬಾರ್ದು ನಿನಗೆ. ಆನಂತರ ಇವೆಲ್ಲ 5 ನಿಯಮಗಳು. ಬಾಹ್ಯ ಶೌಚ, ಅಂತರ್ ಶೌಚ ಅಂತ. ಶರೀರವನ್ನು ಸ್ವಚ್ಛ ಮಾಡ್ಕೋಬೇಕು. ಶರೀರ ಆರೋಗ್ಯ ಇರಬೇಕು. ಒಂದೇ ದಿನ ತೊಳೆದು ಬಿಡು ನೀವು ಹೊಲಸನ ಆರೋಗ್ಯ ಚಲೋ.
ಅದನ್ನು ಅಭ್ಯಾಸ ಮಾಡ್ಕೊಂಡ್ರೆ ಆಕೈತೆ. ಅದು ಅಭ್ಯಾಸ ಇರ್ಲಿಕ್ಕೆ ಹಂಗೆ ಏನು ಬಿಡಲಿ ಅದನ್ನು ವರ್ಷಕೊಂತ ಅಡ್ಡಾಡೋದಂಗೆ. ಯಾಕ್ರಿ ಮುಗ್ಲಿಗೆ ಹೇಳಿ ಮುಕ್ತಿ ಹೇಳಿ ಮುಕ್ಳಿ ತೊಳ್ಕೋದು ಬಿಟ್ಟಲ್ಲಿ ಮುಕ್ಳಿ ತೊಗೊಳ್ಳಿ ಹಂಗೆ ಅಡ್ಡಾಡ್ತಿತ್ತು. ಹಂಗೆ ಅದು ರೂಢಿ. ನಮ್ಗೆ ಏನಾಗಬೇಕಾದ್ರೂ ಸ್ವಚ್ಛ ಕೈ ತೊಳ್ಕೊಂಡು ಊಟ ಮಾಡೋದಿಲ್ಲ. ಹೆಂಗೆ ಆದಂಗೆ ಆಯ್ತು ಹೊಡೆದಿರ್ತಾವ. ಅದು ರೂಢಿ ಕೆಡಿದೆ ಅಂದ್ರೆ ಸ್ವಚ್ಛ ಕೈ ತೊಗೊಳ್ಳೋದು, ಇದು ಸ್ವಚ್ಛತಾ ಇಟ್ಕೊಳ್ಳೋದು, ಅದು ರೂಢಿ ಇರ್ತಂದ್ರೆ ಅಭ್ಯಾಸ ಆಗಿಬಿಡ್ತೈತಿ. ಹೌದಿಲ್ಲ? ಅದಕ್ಕೆ ಶುಚಿತ್ವ ಬೇಕು. ಬಾಹ್ಯ ಶೌಚ, ಅಂತರ್ ಶೌಚ ಅದು ಭಾಳ ಮುಖ್ಯ. ಅದು ಮನಸ್ಸಿನಾಗ ವಿಷಯಗಳ ಕಡೆಗೆ ಮನಸ್ಸು ಹೋಗಬಾರ್ದು. ಮನಸ್ಸಿನಾಗ ಅವು ಇಚ್ಛಾ ಮಾಡಿದ್ರೆ ಹೊಲಸು ಹಾಕದು ಮನಸ್ಸಿನಾಗ. ಏನು ಬಾಹ್ಯ ಶೌಚ ಅಂತರ್ ಶೌಚ. ಮನಸ್ಸಿನಾಗ ವಿಚಾರ ಇತ್ತಂದ್ರೆ ಅದನ್ನೆಲ್ಲ ಹೊಡೆದಾಕಕ್ಕೆ ಬರ್ತೈತಿ. ವಿಷಯದ ವ್ಯಾಮೋಹ ಅಂದಾಗ ಇದು ನಮಗೆ ಅಂತಃಕರಣ ಸ್ವಚ್ಛ ಆಕೈತಿ. ಯಾವಾಗ ಅಭ್ಯಾಸ ಮಾಡಾಕ್ಬೇಕು. ಏನು ಆನಂತರ ಈಶ್ವರ ಪ್ರಣಿಧಾನ ಅಂದ್ರೆ ತಪಸ್ಸು. ಈಶ್ವರ ಪ್ರಣಿಧಾನ ತಪ ಅಂದರೆ ಸುಡುದು ವಾಸನೆಗಳನ್ನೆಲ್ಲ ನಾಶ ಮಾಡ್ಕೊ. ಉಣ್ಬೇಕು, ತಿನ್ಬೇಕು, ನೋಡ್ಬೇಕು, ಮೋಸ ನೋಡ್ಬೇಕು, ಮುಟ್ಟಬೇಕು ಅನ್ನೋ ವಾಸನೆಗಳ ಪೂರ್ಣ ನಾಶ ಮಾಡ್ಕೋದ ತಪಸ್ಸು. ತಪ ಅಂದ್ರೆ ಸುಡು. ಎಲ್ಲ ಮನಸ್ಸಿನೊಳಗಿರ್ತಕ್ಕಂಥ ಭೋಗ ವಾಸನೆಗಳನ್ನು ಸುಟ್ಟು ಹಾಕೋದು ತಪಸ್ಸು. ಅವಾಗ ತಪಸ್ವಿ ಅಂತ. ಅವಾಗ ತಪಸ್ಸು ಮಾಡ್ತಾನೆ ಯಾರ ಗಂಟೆ ತಪಸ್ಸು ಮಾಡವ ನೀವು. ಹೌದಿಲ್ಲ? ಯಾರಿ ಅಂತಂದ್ರು ಏನು ಕೊಟ್ಟರು ಇದನ್ನು ಮಾಡೋ ಬರೀ ಎಲ್ಲಿ ಇಟ್ಟಿವಿ ಅದನ್ನು. ಅದನ್ನೇನು ಮಾಡೋ ತಗೊಂಡು. ತಪಸ್ಸು ಈಶ್ವರ ಪ್ರಣಯಿಧಾನ. ಈಶ್ವರನ ಶಾಶ್ವತವಾದದ್ದು ಯಾವುದೈತಿ, ಸುಖರೂಪವಾದದ್ದು ಯಾವುದೈತಿ ಅಲ್ಲಿ ಮನಸ್ಸನ್ನು ನಿಲ್ಲಿಸೋದಕ್ಕಂತಾರೆ ಈಶ್ವರ ಪ್ರಣಯಿಧಾನ ಅಂತ. ಏನು ಸ್ವರೂಪದ ಅಧ್ಯಯನ, ಸ್ವಾಧ್ಯಾಯ, ನಮ್ಮ ಇರುವಿನ ಬಗ್ಗೆ ಅದನ್ನು ಅಧ್ಯಾಪನ ಮಾಡ್ಕೊತ ಇದ್ರ ಆ ಭಾವದೊಳಗೆ ಇರಾಕ್ ಬರ್ತೈತಿ. ನನಗೆ ಶಾಶ್ವತವಾದಂಥ ಇರುವಿನ ಸ್ಥಿತಿ ಒಳಗೆ ಉಳ್ಕೊಳಿಕ್ ಬರ್ತೈತಿ. ಏನು ವಿಚಾರ ಕಡೆ ಅದು ಸಂಶೋಧನೆ ಮಾಡಾಕತ್ರ ಬರ್ತೈತಿ. ಒಳಗೆ ಆಂತರಿಕವಾಗಿ ಅಭ್ಯಾಸ ಮಾಡ್ಕೊತ ಇದ್ರೆ ಅದಕ್ಕೆ ಇವೆಲ್ಲ ನಿಯಮಗಳ ಪಾಲನೆ ಮಾಡ್ತಾರೆ. ಕ್ರಮೇಣ ಅಂತಕ್ಕಂಥ ದೋಷ ಎಲ್ಲ ಹೋಗಿಬಿಟ್ಟಿರ್ತಾವೆ. ಅವಾಗ ಅವ ಅಭ್ಯಾಸಕ್ಕೆ ಅಣಿಯಕ್ಕನ. ಏನು ಅವಾಗೆಲ್ಲ ಅಧಿಕಾರಿ ಅವ. ಇವನ್ನೆಲ್ಲ ಪಾಲನೆ ಮಾಡ್ಕೊಂಡವ, ಯಮನಿಯಮಾದಿಗಳನ್ನು ಪಾಲನೆ ಮಾಡಿದವ. ಇದಕ್ಕೆ ವೇದಾಂತದಕ್ಕೆ ಅಧಿಕಾರಿ ಅವ. ಅವನು ಪಾಲನೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅನಧಿಕಾರಿಗಳು. ಎಷ್ಟೇ ಕೇಳಿದ್ರು ಅದು ಚಾಡಿ ಹೋಗಲಿಲ್ಲ ಅಂತ. ಮತ್ತು ಅದರ ಫಲ ಹೋಗ್ಬೇಕಾಗತ್ತೆ. ಅದಕ್ಕೆ ಭಾಳ ಎಚ್ಚರದಿಂದ ಇರ್ಬೇಕು. ಕೇಳೋದು ಆದ್ಮ್ಯಾಗ ಅದರಿಂದ ಇರಾಕ್ ಕಲೀಲಿಲ್ಲ ಅಂದ್ರೆ ಭಾಳ ಹೀನ ಸ್ಥಿತಿ ಬರ್ತದೆ. ಕಂಡು ಕೇಳಿ ಮತ್ತು ಅದನ್ನು ಮೋಹ ಮಾಡ್ತೀವಿ ಅಂದ್ರೆ ನೋಡಿ. ಇಲ್ಲ ನಿನ್ನ ಎದುರಿಗೆ ಎಷ್ಟು ಮಂದಿ ಹೋಗ್ಯಾರ ಇದನ್ನು ಮಾಡಿದವರು, ಗಳಿಸಿದವರು. ಜಗತ್ತಿನಾಗ ಕೀರ್ತಿ ಪಡಿಬೇಕನ್ನೋ ಏನೇನೋ ಮಾಡಿ ನಿನ್ನ ಎದುರಿಗೆ ಮಣ್ಣು ಕೊಟ್ಟು ಬಂದಿ ಎಷ್ಟು ಮಂದಿನ. ನೀನು ಅದು ಅಂಥದನ್ನು ಮಾಡ್ತೇನಂದ್ರೆ ನಿನಗೆ ಉತ್ತಮ ಗತಿ ಆಕೈತೆ. ಮಹಾತ್ಮರ ಕಡೆ ಎಲ್ಲ ಕೊಡು. ಅವ್ರು ಜಗತ್ತಿನಾಗ ಏನಾರು ಮಾಡಬೇಕು, ಹೊಂದಬೇಕು ಅನ್ನೋ ಎಲ್ಲಷ್ಟು ಅಭಿಲಾಷೆ ಇಲ್ಲ. ಎಲ್ಲ ಇನ್ನೊಬ್ಬರಿಗೆ ಹಿತ ಮಾಡೋದು ಒಂದೇ ಕಲ್ತು. ಹೌದಿಲ್ಲ? ಅದನ್ನು ಬಿಟ್ಟು ಮತ್ತೇನು ಮಾಡಲಿಲ್ಲ. ಜನಹಿತವನ್ನು ಬಯಸೋರು ಯಾರು? ಅವ್ರಿಗೆ ಮಹಾತ್ಮರು, ಸತ್ಪುರುಷರು ಅಂತ. ತನಗೂ ಹಿತ ಆಗಬೇಕು, ಇನ್ನೊಬ್ಬರಿಗೆ ಹಿತ ಆಗಬೇಕು. ಅಂಥವ್ರಿಗೆ ಸತ್ಪುರುಷರು ಅಂತ. ತನ್ನ ಸ್ವಾರ್ಥವನ್ನು ಬದಿಗಿಟ್ಟು ತನಗೆ ಎಷ್ಟೇ ತೊಂದರೆ ಇದ್ರೂ ಸಹಿತ ಇನ್ನೊಬ್ಬರಿಗೆ ಹಿತ ಮಾಡಬೇಕು. ಈ ಬುದ್ಧಿ ನಮ್ಮಲ್ಲಿ ಜಾಗೃತ ಆಗಬೇಕು. ಅಂದಾಗಿ ಇದು ದಾರಿ ಸಿಗ್ತೈತೆ ನಮ್ಗೆ. ಇಲ್ಲಾಂದ್ರೆ ಹಿಂಗೆ ತಿರ್ಗೋದು ನಾವು ಜನ್ಮ ಅಂತ. ಬರೀ ಹೇಳೋದು ಕೇಳೋದು ಆಯ್ತು. ಅದ್ರಂಗೆ ಇರೋದು ಒಂದು ಅಂಶ ಇದ್ರೆ ಸಾಕು. ಭಾಳಷ್ಟು ಮಾತಾಡೋದು ಅವಶ್ಯಕತೆನೇ ಇಲ್ಲ. ಮಾತಾಡಿದ್ರೆ ಹೊಸನ ಹೋಗ್ಕವ ನನಗೆ ಭಾಳ ಚಲೋ ಶಾಸ್ತ್ರ ಹೇಳ್ದ. ನಾನು ಹೋಗಿರ್ದಿಲ್ರಿ ಅವ ಒಳಗೆ ಹಂಗೆ ಕೂತಿರ್ತಾವ. ಅಂಥ ಪ್ರಸಂಗದಾಗ ಗೊತ್ತಾಗತ್ತೆ ಅವ್ನು ತಲೆ ಕೆಳಗೆ ಯಾಕೆ ಮಾಡ್ತಾವ ನೀನು. ಅದಕ್ಕೆ ಯಾವಾಗಲೂ ಇಂಥ ಸಂಘ ವಿಚಾರದೊಳಗೆ ಕಾಲು ಕಳೆದಾಗ ಏನಾರ ಬಿಟ್ಟು ಬಿಡದೆ ಅದರಿಂದ ಅಲಿಪ್ತ ಆಗಿರಾಕ್ ಬರ್ತೈತಿ. ಬಾಳ್ಯದಿಂದ ಅಲಿಪ್ತ ಆಗಿದ್ದ ಆತ್ಮಭಾವದೊಳಗೆ ಆನಂದದೊಳಗೆ ಮನಸ್ಸನ್ನು ನಿಲ್ಲಿಸುವ ಪ್ರಯತ್ನ ಮಾಡಕ್ಕೆ ಬರ್ತೈತಿ. ಅಂದಾಗ ಕೆಲಸ ಆಕೈತಿ. ಬರೀ ಅದನ್ನು ಮಾಡೀನಿ ಇದನ್ನು ಮಾಡೀನಿ ಹೀನ ಕರ್ಮಗಳನ್ನು ಮಾಡಿ ಮಾಡೋಣ. ಇಲ್ಲಿ ತನಕ ಮಾಡಿದಲ್ಲಿ ಏನು ಲಾಭ ಆಗೈತೆ? ಬಾಳೆ ಸಂಬಂಧ ಬಡ್ಕೊಂಡು ಶರೀರ ಎಷ್ಟು ಹಾಳು ಮಾಡ್ಕೊಂಡು ಇನ್ನು ಮ್ಯಾಗರೆ ಎತ್ತರಾಗಿನ ನೀನು ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೋ. ಅಂದಾಗ ಜನ್ಮಕ್ಕೆ ಬಂದದ್ದು ಸಾರ್ಥಕ. ಬಿಡು.